ಹೊಸ ಮಾಡೆಲ್ 2 ವೀಲರು. ಕಾಲೇಜ್ಗೆ ನ್ಯೂ ಅಡ್ಮಿಷನ್. ಏನ್ ನಿನ್ನ ಹೆಸರು? ಸ್ವಪ್ನ. ಓ ವೆರಿ ನೈಸ್. ಏನ್ ನೋಡ್ತಾ ಇದೀಯಾ? ಕಾಯಿನ್ ಎತ್ಕೊಡು. ಎತ್ಕೊಡು ಕಾಯಿನ್. ಎತ್ತ ಕಾಯಿನ್. ಎನಿ ಪ್ರಾಬ್ಲಮ್? ನಾವೆಲ್ಲ ಯಾರು ಗೊತ್ತಾ? ನೋಡು, ಲೆಕ್ಚರರ್ ಇಂದ ಹಿಡಿದು ಪ್ರಿನ್ಸಿಪಲ್ ವರ್ಗು ನಮಗೊಂದು ಸೆಲ್ಯೂಟ್ ಹೊಡೆದೆ ಮುಂದಕ್ಕೆ ಹೋಗೋದು. ಏಯ್, ಹಾಕಿ ಒಂದ್ ಸೆಲ್ಯೂಟ್. ನಿಮ್ಮ ಮನೇಲಿ ಪಪ್ಪ ಇದೆಯಾ? ಪಪ್ಪ ಅಲ್ವೋ, ಪಪ್ಪಿ. ನಿಮ್ಮನೇಲಿ ಪಪ್ಪಿ ಇದೆಯಾ? ಅದು ಹೇಗ್ ಬೊಗಳುತ್ತೆ? ಅದು ವೆರಿ ನೈಸ್. ನಿಮ್ ಮನೇಲಿ ಪುಸಿ ಕ್ಯಾಟ್ ಇದೆಯಾ? ಅದು ಹೇಗ್ ಹೋಗುತ್ತೆ? ಅದು ಮ್ಯಾವ್ ಅನ್ನುತ್ತೆ. ಡಬ್ಬ ನನ್ನ ಮಕ್ಳ, ಬೆಕ್ಕೆಲ್ಲಾದ್ರೂ ಜೋರಾಗಿ ಅರಚುತ್ತೇನ್ರ? ಅರಚೋದು ಕತ್ತೆ ಅಲ್ವಾ ಸ್ವಪ್ನ ಸ್ವೀಟಿ? ಈಗ ನೀನು ಕತ್ತೆ ತರ ಅರಚ್ಬೇಕು. ಅರಚು, ಅರಚು. ಏನು ಏನ್ ನಡೀತಿದೆ ಇಲ್ಲಿ? ರ್ಯಾಗ್ ಮಾಡ್ತಾ ಇದ್ದೀವಿ. ರ್ಯಾಗ್ ಮಾಡ್ತಿದ್ರ? ಹೇಗ್ರ? ಪ್ರಾಣಿ ಪಕ್ಷಿಗಳ ತರ ಮಿಮಿಕ್ರಿ ಮಾಡಿಸ್ತಾ ಇದ್ವಿ. ಡಬ್ಬ ನನ್ ಮಕ್ಳ, ಇದನ್ನೇನ್ ಕಾಲೇಜ್ ಅನ್ಕೊಂಡ್ರು ಇಲ್ಲ ಇದನ್ನ LKG UKG ಕಾನ್ವೆಂಟ್ ಅನ್ಕೊಂಡ್ರು? ಇನ್ನು ಪ್ರಾಣಿ ಪಕ್ಷಿ ಅಥವಾ ಪ್ರೈಮರಿ ಸ್ಕೂಲ್ ಲೆವೆಲ್ ಎಲ್ಲ ಇದಿರಲ್ಲ, ಕಾಲೇಜ್ ಲೆವೆಲ್ ಬರೋದು ಯಾವಾಗ? ನಿಮ್ಮಂತವರಿಂದ ನಮ್ ಕಾಲೇಜ್ ರೆಸ್ಪೆಕ್ಟ್ ಎಲ್ಲ ಹಾಳಾಗೋಗ್ತಿದೆ, ಹಾಳಾಗೋಗ್ತಿದೆ. ತಗೋ ದಮ್ ಹೊಡಿ. ದಮ್ಮ ಅಲ್ಲ ಡಾನ್ ಹೊಡಿಯ ದಮ್ಮ. ಅಯ್ಯೋ, ಹುಡುಗಿರು ಇದನ್ನೆಲ್ಲ ಸೇರ್ಬಾರ್ದು. ಅಯ್ಯೋ, ಹುಡುಗಿರು ಇದನ್ನೆಲ್ಲ ಸೇದ್ಬಾರ್ದು, ಹುಡುಗರು ಮಾತ್ರ ಸೇದ್ಬೇಕು. ನಾವೆಲ್ಲ ಕೆಟ್ಟವರು, ನೀವೆಲ್ಲ ತುಂಬಾ ಒಳ್ಳೆಯವರು. ಹುಡುಗರ ತರ ಪೋಸ್ ಕೊಡ್ಬೋದು, ಹುಡುಗರ ತರ ಬೈಕಲ್ಲಿ ಸುತ್ಬೋದು. ಹಾಗೆ ಹುಡುಗರ ತರ ಈಕ್ವಲ್ ರೈಟ್ಸ್ ಬೇಕಾದ್ರೆ ಅದೇ ತರ ಈಕ್ವಲ್ ಹ್ಯಾಬಿಟ್ಸ್ ಇರ್ಬೇಕು. ಹೊಡಿಯ ದಮ್ಮ. ಬೇಡ ಆಕಾಶ್, ಪಾಪ ಹುಡುಗಿ. ಏನಲ್ಲೇ ಹುಡುಗಿನ್ ನೋಡ್ತಿದ್ದಾಗೆ ಪಾರ್ಟಿ ಜಂಪಾ ಆಗ್ಲಿ ಸಪೋರ್ಟ್ ಸ್ಟಾರ್ಟಾ? ಇಲ್ಲಿ ಕೇಳು, ಕಾಲೇಜ್ ಲೈಫ್ ಅಲ್ಲಿ ಸ್ಟೂಡೆಂಟ್ಸ್ಗೆ ರ್ಯಾಗಿಂಗ್ ಬಂದು ಬೇಸಿಕ್ ರೈಟ್ಸ್, ಅದನ್ನೆಲ್ಲ ಜಾಸ್ತಿ ಸೀರಿಯಸ್ ಆಗಿ ತಗೋಬೇಡ ಶಿಷ್ಯ. ನೋಡ, ಇಟ್ಸ್ ಆಲ್ ಫಾರ್ ಫನ್, ಮಜಾ ತಗೋ ಅಷ್ಟೇ. ಬೇಡ ಆಕಾಶ್. ಆಕಾಶ್, ಯಾಕಯ್ಯ ಹುಡುಗಿನ ಗೋಳು ಹುಯ್ಕೊತಿದ್ಯಾ? ಹಲೋ, ನಿಮ್ ಕೆಲ್ಸ ಏನು? ಲೆಕ್ಚರರ್. ನಿಮ್ ಕೆಲ್ಸ ಏನಿದ್ರು ಕ್ಲಾಸ್ ರೂಮ್ ಅಲ್ಲಿ, ಕ್ಯಾಂಪಸ್ ಅಲ್ಲ. ರೈಟ್ ಹೇಳಿ. ರೈಟ್.
ಶೈತ್ಯ ಇಲ್ಲ ಜುಟ್ನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ನನ್ನನ್ ಯಾಕೆ ಪ್ರಿನ್ಸು ಅಂತೀಯ? ನಿಜವಾದ ಪ್ರಿನ್ಸು ನೀನೇ. ನಾನ್ ಬರೀ ಪಾಲು, ಪ್ರಿನ್ಸಿ ಪಾಲು, ನಿನ್ ಕೈಲಿ ನಾನ್ ಫುಟ್ ಬಾಲು. ಹುಡುಗರೆಲ್ಲ ಕ್ಲಾಸ್ ತೊಳಗ್ ಹೋದ್ರಲ್ಲ, ನೀನ್ ಯಾಕೆ ಇಲ್ಲಿ ಬಂದೆ? ಕೆಲ್ಸಕ್ಕೆ ಸೇರಿದಾಗ್ಲಿಂದ ಹಾಡಿದ್ದೇ ಹಾಡು ಕಿಸ್ಬಾಯ್ ದಾಸ ಅಂದ ಹಾಗೆ ಹೇಳಿಕ್ ಪಾಠನೇ ಹೇಳ್ತಿರ್ತೀರಲ್ರಿ. ನಿಮ್ಗೇನ್ ಬೋರೇ ಹೊಡಿಯಲ್ವಾ? ನಿಮಗೇನಿಗೆ ಬೋರ್ ಹೊಡಿಬೇಕು? ಎಣಿಸ್ತಾ ಇರ್ತೀರಲ್ಲ, ಆದ್ರೆ ನಮಗ್ ಬೋರ್ ಹೊಡಿಯುತ್ತೆ, ಗ್ಯಾರಂಟಿ ಬೋರ್ ಹೊಡಿತೆ. ನನಗೆ ಕರ್ಮನೇ ಬೇಡ. ಇವತ್ತು ಶುಕ್ರವಾರ ಹೊಸ ಕನ್ನಡ ಪಿಕ್ಚರ್ ರಿಲೀಸು. ನಾವೆಲ್ಲ ಯಂಗ್ಸ್ಟರ್ಸ್ ಫಸ್ಟ್ ಟೈಮ್ ನೋಡ್ಬೇಕು. ಮೊದಲು ಕಾಲೇಜ್ ರಜಾ ಅನೌನ್ಸ್ ಮಾಡಿ. ಏನು ಸಿನಿಮಾ ನೋಡೋದಕ್ಕೆ ಕಾಲೇಜ್ ರಜಾ? ನೀವ್ ಹೇಳಿದ್ಮೇಲೆ ಆಯ್ತು ಆಯ್ತು. ನಾನು ಈ ಕಡೆ ಹೋಗ್ತಿದ್ದಂಗೆ ನಮ್ಮ ಅಪ್ಪನ್ ಫೋನ್ ಮಾಡಿ ಫಿಟ್ಟಿಂಗ್ ಇಟ್ಬಿಡ್ತೀರಾ? ನಾನ್ ಫಿಟ್ಟಿಂಗ್ ಇಟ್ರು ಆಮೇಲೆ ನೀವು ನಾನು ಕಟಿಂಗ್ ಮಾಡ್ತೀರಲ್ಲ. ಡೈಲಾಗ್ ಸಾಕು, ಮೊದಲು ಅನೌನ್ಸ್ ಮಾಡಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಮ್ಮ ಕಾಲೇಜಿನ ಪ್ರಿನ್ಸ್ ಆಕಾಶ್ ರವರು ಇವತ್ತು ರಿಲೀಸ್ ಆಗಿರತಕ್ಕಂತಹ ಕನ್ನಡ ಚಿತ್ರ ನೋಡ್ಬೇಕಾಗಿರೋದ್ರಿಂದ ನಾನು ಕಾಲೇಜಿಗೆ ರಜಾ ಘೋಷಿಸುತ್ತೇನೆ. ಅರ್ಥವಾಯ್ತು ಸರ್. ನಮಸ್ಕಾರ ಸರ್. ಏನ್ ನಡೀತಿದೆ? ಯಜಮಾನ್ರು ಸ್ಟೇಟ್ ಲಿಕ್ಕರ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿರೋದ್ರಿಂದ ಪಾರ್ಟಿ ಕೊಡ್ತಾ ಇದ್ದಾರೆ ಸರ್. ಐಸಿ ಮಮ್ಮಿ ಡ್ಯಾಡಿ ಕೇಳಿದ್ರೆ ನಾನು ಬಂದಿದ್ದೀನಿ ಅಂತ ಹೇಳಿ. ಓಕೆ ಸರ್. ಸರ್ ಊಟಕ್ಕೆ ರೆಡಿ ಮಾಡ್ಲಾ ಸರ್? ನಂದಾಯ್ತು. ಗುಡ್ ನೈಟ್. ಗುಡ್ ನೈಟ್ ಸರ್. ನಿಮ್ ತಂದೆಯವರು ಹೋಗುವಾಗ 20 ಕೋಟಿ ಪ್ರಾಪರ್ಟಿ ಅನ್ನ ಬಿಟ್ಟೋಗಿದ್ರು. ನೀವದನ್ನ 20 ವರ್ಷದಲ್ಲಿ 500 ಕೋಟಿ ಮಾಡಿ ನಿಮ್ ತಂದೆಯವ್ರನ್ನೇ ಮೀರಿಸಿದೀರಾ. ನಮ್ ಭಾವ ಬೊಮ್ಮೇಗೌಡ್ನಂತ ಟೆರಿಫಿಕ್ ಮನುಷ್ಯನ ಎದುರಿಗೆ ನಿಂತು ಸ್ಟೇಟ್ ಲಿಕ್ಕರ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿ ಗೆದ್ರಲ್ಲ, ಅದಕ್ಕೆ ಹೇಳಿ. ಥ್ಯಾಂಕ್ ಯು. ಸಾಕು, ನಿಮ್ ಭಾವನ ಹೊಗಳಿದ್ದು ಸಾಕು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್. ಇವ್ರ ಲೈಫ್ ನಲ್ಲಿ ಸಕ್ಸಸ್ಗೆ ನಾನು, ಅಮೆರಿಕಲ್ಲಿರೋ ನನ್ನ ಬ್ರದರ್ಸು ಎಲ್ರ ಕಾಂಟ್ರಿಬ್ಯೂಷನ್ ಇದೆ. ಹೌದಮ್ಮ. ಅದಕ್ಕೆ ನಿಮ್ ಐಡಿಯಾದಿಂದ ನಿಮ್ ಯಜಮಾನ್ರು ಇವತ್ತು ಟಾಪ್ 10 ಅಲ್ಲಿ ಇದಾರೆ. ನಮ್ಮ ಯಜಮಾನ್ರು ಇದಾರೆ. ನನ್ ಮಾತಂದ್ರೆ ಆಗಲ್ಲ. DIG ಆಗಿರ್ಬೇಕಾದವರು ಇನ್ನು ACP ಆಗೇ ಇದಾರೆ. ಏನಪ್ಪಾ ಇದು? ನಿಯತ್ತು. ಆಹಾ, ಬಡ್ಕೊಂಡೆ ನಿಮ್ ನಿಯತ್ಗೆ. ಪೂಜಾರ್ರೆ, ಹೇಳಿ ಅಮ್ಮ. ಇವತ್ತಿಂದ ನನ್ ಮಗಳು ಹೊಸದಾಗಿ ಕಾಲೇಜ್ ಹೋಗ್ತಾ ಇದ್ದಾಳೆ. ಒಳ್ಳೆದು. ಅವಳ ಹೆಸರಲ್ಲಿ ಅರ್ಚನೆ ಮಾಡಿ. ಆಯ್ತು. ಹೆಸರೇನೇ? ಅಮೃತ. ಅಮೃತ, ಒಳ್ಳೆ ವಿದ್ಯೆ ಬುದ್ಧಿ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಮ್ಮ. ನೋಡಮ್ಮ, ಒಂದಾನೊಂದು ಕಾಲದಲ್ಲಿ ಹೆಣ್ಣು ಕಲಿತೀನಿ ಅಂದ್ರೆ ಪಾಪದ ಕೆಲ್ಸ ಅಂತಿದ್ರು. ಆದ್ರೆ ಈಗ ಕಲೀಲಿಲ್ಲ ಅಂದ್ರೆ ಪಾಪದ ಕೆಲ್ಸ ಅಂತಾರೆ. ದುಡ್ಡಿರೋರ್ಗೆ ವಿದ್ಯೆ ಬೇಕಾಗಿಲ್ಲಮ್ಮ. ಯಾಕೆಂದ್ರೆ ಅವ್ರನ್ನ ದುಡ್ಡೇ ಸಾಕತ್ತೆ. ನಮ್ಮಂಥವ್ರನ್ನ ವಿದ್ಯೆ ಸಾಕತ್ತೆ. ಬರೀ ಸಾಕೋದೇ ಅಲ್ಲ, ನೀನು ತಲೆ ಎತ್ತಿ ಬಾಳ್ಬೇಕು ಅಂದ್ರೆ, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ವಿದ್ಯೆನೇ ಮುಖ್ಯನಮ್ಮ. ವಾಸು, ಮರಳ್ಗಾಡ್ನಲ್ಲಿ OSS ಇದ್ದ ಹಾಗೆ ಈ ಕಾಲೇಜಲ್ಲಿ ನೀವಿದ್ದೀರಾ. ನಿಮ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಈ ಪ್ರಪಂಚದಲ್ಲಿರೋರು ಎಲ್ಲರೂ ಕೆಟ್ಟವ್ರು ಅನ್ನೋದಕ್ಕಿಂತ ನಾನೊಬ್ಬ ಒಳ್ಳೆಯವನಾದ್ರೆ ಕೆಟ್ಟವರಲ್ಲೊಬ್ಬ ಕಮ್ಮಿ ಆದಂಗ ಆಗುತ್ತಲ್ವಾ? ಗ್ರೇಟ್.
ನಿಮ್ಮಂತವ್ರ ಜೊತೆಲಿ ಇದ್ರೂನು ಆಕಾಶ್ ಯಾಕೆ ಹಾಗಾಡ್ತಾನೆ? ನೋನು ಅವ್ನು ನಿಜವಾಗ್ಲೂ ನನ್ಕಿಂತ ತುಂಬಾನೇ ಒಳ್ಳೆ ಮನುಷ್ಯ, ಸ್ವಲ್ಪ ಹುಡುಗಾಟ ಜಾಸ್ತಿ ಅಷ್ಟೇ. ಫ್ರೆಶ್ ಕಾಲೇಜಿಗೆ ಫ್ರೆಶ್ ಅಂತ. Hey Gulbaske, we are the seniors of this college. So, ನಾವ್ ಹೇಳ್ದಾಗೆ ನೀನ್ ಕೇಳ್ಬೇಕು. ಫಿಕ್ಸ್. ಈ ಕಾಲೇಜೇ ಹೀಗೆ. ಎಲ್ಲಾ ಕಾಲೇಜ್ಗಳಲ್ಲೂ ಪ್ರಿನ್ಸಿಪಲ್ ಲೆಕ್ಚರರ್ಸ್ ಹೇಳ್ದಾಗ ನಡೆಯುತ್ತೆ. ನಮ್ ಕಾಲೇಜ್ ಮಾತ್ರ ಸ್ಟೂಡೆಂಟ್ಸ್ ಹೇಳ್ದಂಗ್ ನಡೆಯುತ್ತೆ. ಪಾಠ ಮಾಡಿ ಅಂದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ರಜಾ ಬೇಕು ಅಂದ್ರೆ ಕೊಡ್ತಾರೆ, ನಾವು ಬೇಡ ಅಂದ್ರೆ ಇಲ್ಲ. ಸಂಬಳ ತಗೊಳ್ಳಿ ಅಂದ್ರೆ ತಗೋತಾರೆ, ಬೇಡ ಅಂದ್ರೆ ಸಾರಿ, ಅದೊಂದನ್ ಮಾತ್ರ ಬೇಡ ಅಂದ್ರೆ ತಗೋತಾರೆ. ಹೇ ಗುಲ್ಬಸ್ಕೆ, ಏನ್ ನಿನ್ ಹೆಸರು? ಏನ್ ನಿನ್ ಹೆಸರು? ಅಮೃತ. ನಿಮ್ಮ ಅಕ್ಕನ ಹೆಸರು ವಿಷನಾ? ಏನಿದು? ಲಂಗ. ಲಂಗನಾ? ಅಯ್ಯಯ್ಯೋ, ನಮ್ಗಿದ್ರ ಬಗ್ಗೆ ಗೊತ್ತೇ ಇರ್ಲಿಲ್ವಲ್ರು. ನಾನೆಲ್ಲೋ ಕರ್ಟನ್ ಅನ್ಕೊಂಡಿದ್ದೆ. ಬ್ಲೌಸು. ಬ್ಲೌಸು? ಅಯ್ಯಯ್ಯೋ, ಕ್ಯಾ ಕಾರೆ, ಕ್ಯಾ ಬಾತ್ ಹೈ. ಬಿಸಿಬೇಳೆ ಬಾತೆ. ಇದೇನು? ತಾವಣಿ. ಅಯ್ಯಯ್ಯಯ್ಯೋ, ಇದ್ರ ಬಗ್ಗೆ ನಮಗ್ ಗೊತ್ತೇ ಇರಲ್ವಲ್ರು. ಎಂತ ಮುಟ್ಟಾಳನ್ ಮಕ್ಳು ನಾವಲ್ಲ. ಹೇ ಗುಲ್ಬಸ್ಕಿ, ಏನ್ ಏನಿವೆಲ್ಲ? ಇದನ್ನೇನ್ ಕಾಲೇಜ್ ಅನ್ಕೊಂಡ ಇಲ್ಲ ಹರೇ ಕೃಷ್ಣ ರಾಮ ಭದ್ರಾ ಮಂದಿರ ಅನ್ಕೊಂಡ? ಏನೇನೋ ಡಿಫ್ರೆಂಟ್ ಅಟ್ರಾಕ್ಷನ್ ಐಟಮ್ಸ್ ಗಳನ್ನ ಫಿಕ್ಸ್ ಮಾಡಿ ಆ ಬ್ರಹ್ಮ ನಿಮ್ಮನ್ನ ಸೃಷ್ಟಿ ಮಾಡಿರೋದು ಯಾತಕ್ಕೆ? ನಮ್ಮಂತ ಹುಡುಗರು ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಡಿಫ್ರೆಂಟ್ ಆಗಿ ನೋಡ್ಲಿ ಅಂತ. ನೀನ್ ಈ ತರ ಗೌರಮ್ನಂಗ್ ಮುಚ್ಕೊಂಡ್ ಬಂದ್ಬಿಟ್ರೆ ನಮ್ಮ ಕತೆ ಏನಾಗ್ಬೇಕು? ನೀನಂತ ಬ್ಯೂಟಿಫುಲ್ ಹುಡುಗಿರಿ ಕಾಲೇಜಿಗೆ ಬರ್ತಾರೆ, ನಿಮ್ಮನ್ನ ಕಣ್ತುಂಬ ನೋಡಿ ಮಜಾ ತಗೊಳ್ಳೋ ಅಂತಾನೆ ನಾವ್ ಈ ಕಾಲೇಜಿಗೆ ಬರೋದು ಗೊತ್ತಾ? ಅದಕ್ಕೋಸ್ಕರನೇ 10 ವರ್ಷದಿಂದ ಪಾಸ್ ಆಗದೇನೆ ಇದೇ ಕಾಲೇಜಲ್ಲಿ ಮಳೆ ಹೊಡ್ಕೊಂಡು ಕೂತಿರೋದು, ಗೊತ್ತಾಯ್ತಾ? ಆದ್ರೆ ನೀನು ಈ ಲಡಾಸ್ ಲಂಗ ದವಣಿ, ನಮ್ ಕಾಲೇಜಲ್ಲಿ ಇವೆಲ್ಲ ಎಂಟ್ರಿ ಇಲ್ಲ. ನೋ ನೋ ಎಂಟ್ರಿ. ಇಲ್ಲೆಲ್ಲ ಏನಿದ್ರು ಫ್ಯಾಷನ್, ಮಾಡರ್ನ್ ಫ್ಯಾಷನ್. ಎಸ್, ಕರೆಕ್ಟ್. ಆಕಾಶ್, ಹೇ ಆಕಾಶ್, ಪಾಪ ಯಾಕ ಹುಡುಗಿ ಅಷ್ಟು ಹಿಂಸೆ ಮಾಡ್ತೀಯಾ? ನೀರ್ ಮುಚ್ಚಲು ನನ್ ಕೈಲಿ ಇಂತರ ಸೀರಿಯಸ್ ಆಗಿ ಇರಕ್ಕಾಗಲ್ಲ. ಇದು ನನ್ ಕಾಲೇಜು, ನನ್ನ ಇಷ್ಟ. ಈಗ ಮಜಾ ಮಾಡಕ್ಕಾಗಲ್ಲ ಅಂದ್ಮೇಲೆ ಇನ್ ಯಾವಾಗ ಮಾಡಕ್ಕಾಗತ್ತೆ? ನಾಳೆಯಿಂದ ಇದೇ ತರ ಫಿಕ್ಸ್ ಆಗಿ ಬರ್ಬೇಕು. ಈ ಹಳೆ ಲಡಾಸ್ ಬಟ್ಟೆ ಏನಾರ ಮತ್ತೆ ಹಾಕೊಂಡ್ ಬಂದೆ ಮೈ ಮೇಲೆ ನಾಳೆಯಿಂದ ಇದೇ ತರ ಫಿಕ್ಸ್ ಆಗಿ ಬರ್ಬೇಕು. ಈ ಹಳೆ ಲಡಾಸ್ ಬಟ್ಟೆ ಏನಾರ ಮತ್ತೆ ಹಾಕೊಂಡ್ ಬಂದೆ ಮೈ ಮೇಲೆ
ಏಟು ಬೊಂಬಾಟು ಯು ಸ್ವೀಟ್ ಹಾರ್ಟು ಶಟಪ್ ಇಡಿಯಟ್. ಇದೇನ್ ಕಾಲೇಜ್ ಅನ್ಕೊಂಡಿದ್ರು ಇಲ್ಲ ಕಬ್ಬನ್ ಪಾರ್ಕ್ ಅನ್ಕೊಂಡಿದ್ರು? ಲೆಕ್ಚರನ್ನ ಟೀಸ್ ಮಾಡ್ತೀರಾ? ಲೆಕ್ಚರರ ಎಸ್, ಹೊಸದಾಗಿ ಬಂದಿರೋ ಫಿಸಿಕಲ್ ಟ್ರೈನ್. ಏಯ್ ಇಲ್ಲೇ ಅನ್ಕೊಂಡಿದ್ದೀರೋ? ಗ್ರೌಂಡ್ ಬನ್ನಿ, ಇಡಿಯಟ್. ಬಾಳ ಡೇಂಜರ್ ತರ ಕಾಣಿಸ್ತಾವಳಲ್ಲಪ್ಪ. ಸ್ವಪ್ನ ಹಾ ಅಲ್ಲಿ ನೋಡಿ. ಆಕಾಶ್ ನೆನ್ನೆ ಅಷ್ಟೆಲ್ಲ ವಾರ್ನ್ ಮಾಡಿದ್ರು. ಈ ಹುಡುಗಿ ಇವತ್ ಮತ್ತೆ ಲಂಗಾದಾವಣಿ ಹಾಕೊಂಡ್ ಬಂದಿದ್ದಾಳಲ್ಲ ಪಾಪ. ಇವತ್ ಹುಡುಗಿ ನೇನ್ ಕಾದಿದ್ಯೋ ಏನೋ. ಯಾಕೆ ಗುಲ್ಬಸ್ಕಿ, ನಿನ್ನೆ ಅಷ್ಟೆಲ್ಲ ಹೇಳಿದ್ರು, ಇವತ್ ಮತ್ತೆ ಇದೇ ಡ್ರೆಸ್ ಅಲ್ಲಿ ಬಂದಿದ್ಯಾ? ಹೇಗಿದೆ ಮೈಗೆ? ಇಂಜೆಕ್ಷನ್ ಬೇಕಾ? ಏನ್ ಮುಖ ನೋಡ್ತಿದ್ಯಾ? ಮುಖ ನೋಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡ? ನಿನ್ನೆ ಮಿಡ್ಡಿ ಬ್ಲೌಸ್ ಅಲ್ಲಿ ಕಳ್ಸಿದ್ದೀನಿ, ಇವತ್ತು ಬಿಕ್ನೀರ್ ಕಳಿಸ್ತೀನಿ. ನೋ ರೆಸ್ಪೆಕ್ಟ್. ಐ ನೀಡ್ ರೆಸ್ಪೆಕ್ಟ್. ಆಕಾಶ್ ಈ ತರ ಬಿಸ್ಕೆಟ್ ಯಾರೂ ಹಾಕಿರ್ಲಿಲ್ಲ. ಇದನ್ ಯಾವ್ಯಾವ ದಿಕ್ಕಕ್ಕೆ ತಿರ್ಕೊಳ್ಳುತ್ತೋ ಏನೋ. ಏ ಸದಾಶಿವ ಅಣ್ಣ, ಸೇಟ್ ಹೇಳು, ಕುಂಜ ಜೈಲಿಂದ ರಿಲೀಸ್ ಆಗಿ ಬಂದ್ರು, ನಾಳೆಯಿಂದ ಆಟೋ ಬೇಕು ಅಂತ. ಆಯ್ತಣ್ಣ. ಅಪ್ಪ ಚೆನ್ನಾಗಿದ್ದೀರಾ? ಜೈಲಲ್ಲಿ ಯಾರಾದ್ರೂ ಚೆನ್ನಾಗಿರ್ತಾರ? ಕೇಳೋ ಮಾತಾ ಇದು. ಅದಿರ್ಲಿ, ಏನು ಬಹಳ ರಂಗಾಗಿದ್ಯಲ್ಲ. ಕಣ್ಗೈ ತೆಗ್ಸು, ಮುಖಕ್ ಫೇರ್ ಅಂಡ್ ಲವ್ಲಿ. ಏನ್ ಕಾಲೇಜ್ಗ ಇಲ್ಲ
ಮೈ ತೋರ್ಸೋ ಫ್ಯಾಷನ್ ಶೋಗ. ಅಪ್ಪ ಅದು ಏ ಸುಶೀಲಾ, ನೋಡು, ಇವಳ ಕಾಲೇಜಿಗೆ ಬೇರೆ ಕಳಿಸ್ತಿದ್ಯಾ? ತೋಳಿ ಹೋಗೋಣ. ನಡಿ. ಇದಕ್ಕೆ ಹೇಳೋದು, ಗಂಡಿಲ್ದಿರೋ ಮನೆ ಲಗಾಮಿಲ್ದಿರೋ ಕುದುರೆ ಅಂತ. ನಾನೇನ್ ಸತ್ತೋಗಿದ್ದೀನ? ಯಾರನ್ನ ಕೇಳಿ ಇವಳ ಕಾಲೇಜಿಗೆ ಕಳಿಸ್ತಿದ್ಯಾ? ಇವಳೇನ್ ಚಿಕ್ಕ ಹುಡುಗಿರ ಹೊರಗಡೆ ಹೋಗಕ್ಕೆ? ಹೆಣ್ಮಕ್ಳು ಹೆತ್ತೋರ್ಗೆ 1000 ಕಣ್ಣಿದ್ರು ಸಾಲದು. ಏ ಕುಂಜ, ಅಕ್ಕ ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ನಿನ್ ಜಗಳನು ಪೂರ್ತಿ ಕೇಳ್ದೆ. ಅಲ್ಲ ಕಣೋ, ನನ್ ಸೊಸೆನ ಕಾಲೇಜ್ಗೆ ಹೋಗ್ಬೇಡ ಅಂತೀಯಲ್ಲೋ? ಅಲ್ಲ ಕಣಕ, ಇವಳು ಸಾಕ್ ಸುಮ್ನೆ ಇರೋ. ನಮ್ ಇಡೀ ವಂಶದಲ್ಲಿ ಕಾಲೇಜ್ ಮೆಟ್ಲು ಹತ್ತಿರೋದು ನನ್ ಸೊಸೆ ಒಬ್ಳೆ. ನನ್ ಸೊಸೆ ಕಾಲೇಜ್ಗೆ ಹೋಗ್ತಾಳೆ ಅಂತ ಊರೆಲ್ಲ ಜೊಂಬದಿಂದ ನಾನ್ ಹೇಳ್ಕೊಂಡ್ ತಿರುಗಿದ್ರೆ ನೀನ್ ನೋಡಿದ್ರೆ ಅವಳನ್ನ ಕಾಲೇಜ್ಗೆ ಹೋಗ್ಬೇಡ ಅಂತೀಯಲ್ಲೋ? ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಸುಮ್ನೆ ರಕ. ಇವಳು ತಳ್ಕು ಬಳ್ಕು ಮಾಡ್ಕೊಂಡು ಕಾಲೇಜ್ಗೆ ಅಂತ ಹೋಗೋದು, ಆಮೇಲೆ ಬೀದಿ ಹುಡುಗರೆಲ್ಲ ನಾಯಿಗಳ ತರ ಜೊಲ್ ಸುಚ್ಕೊಂಡು ಇವಳು ಹಿಂದೆ ಮುಂದೆ ಓಡಾಡೋದು, ಆಮೇಲೆ ಮೀಟಿಂಗು ಟಚಿಂಗ್ ಅಂತ ಶುರು ಆದ್ರೆ ನಾವು ಬೆಗ್ಗಿಂಗು ಬೇಕಾಯ್ತಲ್ಲ ನಮ್ಗೆ. ಅಲ್ಲ ಕಣೋ, ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಟ್ರೈನ್ ಹತ್ತೋದೇ ಬಿಟ್ಬಿಡ್ತೀವ? ಕೂರೆಗೆ ಎದ್ರಕೊಂಡು ಸೀರೆ ಬಿಚ್ಚಾಕ್ತೀವ? ಹೆಣ್ಣು ಕೆಡ್ಬೇಕು ಅಂದ್ರೆ ಕಾಲೇಜ್ಗೆ ಹೋಗೇ ಕೆಡ್ಬೇಕಾಗಿಲ್ಲ. ಕಬ್ಬಣದ ಪೆಟ್ಟಿಗೆ ಎಲ್ಲ ಹಾಕಿ ಬೀಗ ಹಾಕಿದ್ರು ಕೆಟ್ಟೆ ಕೆಡ್ತಾಳೆ. ಸುಮ್ನೆ ಬುದ್ಧಿ ಹೇಳಿ ಕಳಿಸು. ಲೋ ಕುಂಜ, ಅವಳು ನಿನ್ ಮಗಳು ಅಂತ ಗೊತ್ತಾದ್ಮೇಲೂನು ಯಾವನ್ಗಾದ್ರೂ ಅವಳ ಕಣ್ಣೆತ್ ನೋಡೋ ತಾಕತ್ತಿದ್ಯಾ? ಅಯ್ಯ ದಡ್ಡ. ಅಮೃತ, ನೀನ್ ಹೋಗ್ ನನ್ ಚಿನ್ನ. ವಿದ್ಯಾ ಬುದ್ಧಿ ಅಂದ್ರೆ ಅವನಿಗೇನ್ ಗೊತ್ತಾಗ್ಬೇಕು? ನಾನ್ ಹೇಳ್ತಾ ಇದ್ದೀನಿ, ನೀನ್ ಕಾಲೇಜ್ಗೆ ಹೋಗು ಬಾ. ನೀನ್ ಹೋಗ್ ಚಿನ್ನ. ಏಯ್, ನಮ್ಮ ಅಕ್ಕ ಹೇಳಿದ್ಲು ಅಂತ ನಿನ್ನ ಕಾಲೇಜಿಗೆ ಕಳಿಸ್ತಾ ಇದ್ದೀನಿ. ಕಣ್ಣು ಕಾಲ್ ಮೇಲಿರ್ಬೇಕು, ಕಾಲ್ ನೆಲದ ಮೇಲಿರ್ಬೇಕು. ಅಪ್ಪಿ ತಲೆ ಏನಾದ್ರೂ ಎತ್ತಿದ್ಯೋ, ತಲೆನೂ ಇರಲ್ಲ, ಕಾಲು ಇರಲ್ಲ. ಹೊರಡು. ಅಮ್ಮ, ನಾನು ಅಮ್ಮಿ ಜೊತೆ ಕಾಲೇಜಿಗೆ ಹೋಗ್ಬಲ್ಲ? ನೀನೇನ್ ಬಾಲನ? ಸುಮ್ನೆ ಕೂತ್ಕೊಳ್ಳ. ಹಲೋ ಪ್ಯಾಸೆಂಜರ್ಸ್, ನಿಮಗೆಲ್ಲರಿಗೂ ನಮ್ಮ ಸ್ಟಾರ್ ಟಿವಿ ಕಾಲೇಜ್ ರೌಂಡ್ ಆಫ್ ಪ್ರೋಗ್ರಾಮ್ಗೆ ಸ್ವಾಗತ ಸುಸ್ವಾಗತ. ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಕಾಲೇಜ್ ಅನ್ನೋದು ಜ್ಞಾನದ ಬಾಗಿಲು, ಭವಿಷ್ಯದ ಮೆಟ್ಟಿಲು, ಹಾಗೆ ನಮ್ಮ ಹದಿಹರೆಯದ ಕನಸುಗಳ ಕೊಟ್ಟಿಲು ಅಂತಾರೆ. ಇದು ನಿಜನಾ, ಹೇಗೆ, ಏನು ಅಂತ ಸ್ಟೂಡೆಂಟ್ಸ್ ಕೇಳೋಣ. ಕಾಲೇಜ್ ಲೈಫ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಲೈಫ್ ಲಾಂಗ್ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಮೇಡಮ್. ಕಾಲೇಜ್ ಯಾಕೆ ಬರ್ತೀರಾ? ಓದೋದಕ್ಕಲ್ವಾ? ಹಾಗಾದ್ರೆ ರೋಡ್ ನಲ್ಲೆಲ್ಲ ಏನ್ ನೋಡಿಬೋದಲ್ಲ? ರೋಡ್ ನಲ್ಲಿ ಪೊಲೀಸರು ಕಾಟ ಅಲ್ವಾ ಮೇಡಮ್? ನಾವು ಕಾಲೇಜಿಗೆ ಬರದೆ ಎಂಜಾಯ್ ಮಾಡಕ್ಕೆ, ಕೆಲಸ ಮಾಡುವ ಪೆಣ್ಣುಗಳು ಅಂತ ತ್ಯಾಗ ಸುಳಿತಾರೆ. ಕಾಲೇಜ್ಗೆ ಅಂದ್ಬಿಟ್ರೆ ತರಕಾರಿ ಹುಡುಕಾಡಿ ಕಾಸು ಕೊಟ್ಬಿಡ್ತಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಯಾ ಈ ಹುಡುಗರು ನಿಮಗ್ ಲೈನ್ ಹೊಡಿತಾ ಇದ್ರೆ ಹೇಗನ್ಸುತ್ತೆ? ಮೈಯೆಲ್ಲ ಜುಮ್ ಅನ್ನತ್ತೆ. ವಾಟ್? ಹೌದು ಮೇಡಮ್, ಮನೆಗೆ ಹೋದ್ರೆ ಅಪ್ಪ ಅಮ್ಮನ್ ಕಾಟ, ಮದ್ವೆ ಆದ್ರೆ ಗಂಡನ್ ಕಾಟ, ಆಮೇಲೆ ಮಕ್ಕಳ ಕಾಟ, ಲೈಫ್ ಲಾಂಗ್ ಗೋಳಾಟ ಮೇಡಮ್. ಹುಡುಗಿರ್ಗೆಲ್ಲೂ ಬೆಲೆನೇ ಇಲ್ಲ. ಆದ್ರೆ ಇವಾಗ ಕಾಲೇಜಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಮೇಡಮ್. ಹಿಂದೆ ಬಿದ್ದು ಹಲ್ಗಿಸ್ತಾರೆ, ಕೋಪ ಮಾಡ್ಕೊಂಡ್ರೆ ಪೂಸಿ ಹೊಡಿತಾರೆ, ಲವ್ ಮಾಡುವಂತ ಗೋಗರಿತಾರೆ, ನಾವು ಕೇಳಿದ್ದೆಲ್ಲ ಕೊಡಿಸ್ತಾರೆ. ಇದೆಲ್ಲ ಓವರ್ ಆಗಿಲ್ಲ ಅಂದ್ರೆ ಮೇರಾ ಭಾರತ್ ಮಹಾನ್. ಓಕೆ, ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ಲೀಸ್ ಹೇಳಿ, ಪರವಾಗಿಲ್ಲ. ಲವ್ ಅಂದ್ರೆ ಇಟ್ಸ್ ಎ ಡಿವೈನ್ ಥಿಂಗ್, ಗಾಡ್ಸ್ ಪ್ರೆಷಿಯಸ್ ಗಿಫ್ಟ್. ಅದು ತುಂಬಾ ಪವಿತ್ರವಾದದ್ದು. ಪ್ರೀತಿ ಇಲ್ಲ ಅಂದ್ರೆ ಬದುಕೋಕೆ ಆಗಲ್ಲ. ಮಚ್ಚಿ ಕ್ಯಾ ಬತಾಯಾರೆ? ಫಿಕ್ಸ್ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ. ಯಾರೇ ಸಬೀರೇ? ಯಾಕ ನನ್ನ ಮನೆಯವ್ರಿಗೂ ಸತ್ತೋಗಿದ್ದ? ಇಲ್ಲ ತಾನೆ? ನನ್ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋತ್ಯಾ? ಇದೆಲ್ಲ ಬೋಗಸ್ ಮಚ್ಚಿ, ಬೋಗಸಮ್ಮ. ಈಗಿನ ಕಾಲೇಜ್ಗಳು ಲವ್ ಮಾಡಕ್ಕೆ ಹುಡುಗ ಹುಡುಗಿ ಹುಡ್ಕೊಳ್ಳೋ ಸ್ಟೇಜ್ ಅಂತ ಕರೀತಾರೆ. ಈ ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು ಹುಡುಗ ಹುಡುಗಿ ಒಬ್ರನ್ನೊಬ್ರನ್ನ ನೋಡಿ ನಕ್ಕ ಬಿಟ್ರೆ, ಬೈಕಲ್ಲಿ ಕುತ್ಕೊಂಡು ಊರೆಲ್ಲ ಸುತ್ತಾಡ್ಬಿಟ್ರೆ, ಯಾವ್ದೋ ಒಂದು ಹಂಪಲ್ಲಿ ಗಾಡಿ ಜಂಪ್ ಆಗಿ ಬಾಡಿ ಟಚ್ ಆಗ್ಬಿಟ್ಟು
ಸಿನಿಮಾ, ಪಾರ್ಕ್, ಕ್ಯಾಂಟೀನ್ ಇಂತ ಜಾಗಗಳಲ್ಲಿ ಬೈಟು ಕಾಫಿ, MTR ಐಸ್ ಕ್ರೀಮ್ ತಿಂತ ಟೈಮ್ ಪಾಸ್ ಮಾಡ್ಬಿಟ್ರೆ ಗೂಬೆ ನನ್ ಮಕ್ಳು ಅದನ್ನೇ ಲವ್ ಅನ್ಕೊಂಡ್ಬಿಡ್ತಾರೆ. ಈ ಹುಡುಗಿರು ಕಾರ್ ಇದ್ಯಾ, ಬೈಕ್ ಇದ್ಯಾ, ದುಡ್ಡಿದ್ಯಾ ಅಂತ ನೋಡ್ತಾರೆ. ಯಾರು ಚೆನ್ನಾಗಿ ಖರ್ಚು ಮಾಡ್ತಾರೋ ಅವ್ರ ಜೊತೆ ಜಾಲಿಯಾಗಿ ಸುತ್ಬಿಡ್ತಾರೆ. ಇದೆಲ್ಲ ಲವ್ವಾ? ಪ್ರತಿಯೊಬ್ಬ ಹುಡುಗಿಗೂ ಒಂದ್ ಕಂಪನಿ ಬೇಕು, ಪ್ರತಿಯೊಬ್ಬ ಹುಡುಗನ್ಗೂ ಮಜಾ ಬೇಕು. ಅದಕ್ಕೋಸ್ಕರ ಎಲ್ರು ಲವ್ವರ್ಸ್ ಅನ್ನೋ ಬೋರ್ಡ್ ನ ಎದೆ ಮೇಲೆ ನೇತಾಕೊಂಡು ಓಡಾಡ್ತಿರ್ತಾರೆ. ಅಷ್ಟು ಬಿಟ್ರೆ ಕತೆ, ಕಾದಂಬರಿ, ಸಿನಿಮಾದಲ್ಲಿರೋ ತರ ಲವ್ ಇರೋದಿಲ್ಲ, ಲವ್ವರ್ಸ್ ಇರೋದಿಲ್ಲ, ಎಲ್ಲ ಬರೀ ಓಡೋ. ನಿಜವಾದ ಡೆಫಿನಿಷನ್ ಯಾರಿಗಾರ ಗೊತ್ತಾ? ಹೇಳಿ. ಎಲ್ ಫಾರ್ ಲೇಕ್ ಆಫ್ ಸಾರೋಸ್, ದುಃಖದ ಸರೋವರ. ಓಷನ್ ಆಫ್ ಟಿಯರ್ಸ್, ಕಣ್ಣೀರಿನ ಕಡಲು. ವಿ ಫಾರ್ ವ್ಯಾಲಿ ಆಫ್ ಡೆತ್, ಸಾವಿನ ಕಣಿವೆ. ಈ ಎಂಡ್ ಆಫ್ ಲೈಫ್ ಅಷ್ಟೇ, ಮುಗಿದ ಕತೆ. ಫಿಕ್ಸ್ ಮಚ್ಚ, ಫಿಕ್ಸ್. ನನ್ನ ಪ್ರಕಾರ ಕಾಲೇಜ್ ಲವ್ ನ ಏನಂತ ಚೇಂಜ್ ಮಾಡ್ಬೇಕು ಗೊತ್ತಾ? L for look, O for observation, B for verification, and E for enjoyment. Fix. ಹಲೋ. ಇಟ್ಸ್ ಓಕೆ. ಏನಾಯ್ತ್ರಿ? ಮಂಗಳೂರಲ್ಲಿ ನಮ್ಮ ಶಿಪ್ಪಿಂಗ್ ಕನ್ಸರ್ನ್ ಅಲ್ಲಿ ದಾಳಿ ಮಾಡಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸು 5 ಕೋಟಿ ಸೆಕೆಂಡ್ಸ್ ಲಿಕ್ಕರ್ ಸೀಸ್ ಮಾಡಿದಾನಂತೆ. ಇದು 3ನೇ ಸಾರಿ ಅವ್ನು ಸೀಸ್ ಮಾಡ್ತಾ ಇರೋದು. ಇನ್ನೂ ಅವನ್ನ ಸುಮ್ಮನೆ ಬಿಟ್ರೆ ತಪ್ಪಾಗತ್ತೆ. ನಮ್ಮ ಅಬ್ದುಲ್ ಫೋನ್ ಮಾಡ್ಬಿಟ್ಟು ಅವನ್ನ ಮುಗಿಸೋದಕ್ಕೆ ಸುಪಾರಿ ಕೊಡಿ. ಸರಿ. ಅಬ್ದುಲ್ಲಾ, ನಮ್ಮ ಶಿಪ್ಪಿಂಗ್ ಕನ್ಸರ್ನ್ ಮೇಲೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ದಾಳಿ ಮಾಡಿ 5 ಕೋಟಿ ಸೆಕೆಂಡ್ಸ್ ಲಿಕ್ಕರ್ ಸೀಸ್ ಮಾಡಿದ್ದಾನೆ. ಅವನು ಮುಗಿಸ್ಬಿಡು. ಅಬ್ದುಲ್ಲಾ ಸುಪಾರಿ ತಗೊಂಡಾಯ್ತಲ್ಲ, ಇನ್ನೊಂದು ಗಂಟೆಯಲ್ಲಿ ಆ ಇನ್ಸ್ಪೆಕ್ಟ್ರು
ನಾನೇ 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 ಏಯ್, ಎಷ್ಟೇ ಕೊಬ್ಬು ನಿನಗೆ? ಯಾವ ಧೈರ್ಯದ ಮೇಲೆ ಇದನ್ನೆಲ್ಲ ಮಾಡ್ದೆ? ಸತ್ಯ ಹೇಳೋದಕ್ಕೆ ಧೈರ್ಯ ಬೇಕು. ಶಭಾಷ್. ನೀನ್ ಯಾವ ಗನಂತರಿ ಸತ್ಯ ಹೇಳಕ್ಕೆ? ಹುಟ್ಟಿದಪ್ಪ ಅಮ್ಮ ಹೇಳಲಿಲ್ಲ, ಪಾಪದ ಪ್ರಾಣಿ ಪ್ರಿನ್ಸಿಪಲ್ ಹೇಳಲಿಲ್ಲ, ನೀನ್ ಯಾವ ತೋಲ್ಲ ಅಂಡಿ? ಅದೇ ತಪ್ಪಾಗಿರೋದು. ಹೇಳ್ಬೇಕಾದವರು ಮೊದ್ಲೇ ನಿನ್ ಕಿವಿ ಹಿಂದೆ ಹೇಳಿದಿದ್ರೆ ನೀನ್ ಇವತ್ತಿಷ್ಟೊಂದು ಹದಗೆಡ್ತಿರ್ಲಿಲ್ಲ. ಏಯ್, ಇನ್ನೊಂದು ಮಾತಾಡಿದ್ರೆ ಸ್ಪಾಟ್ ಅಲ್ಲೇ ಉಡಾಯಿಸ್ಬಿಡ್ತೀನಿ. ಇದುವರೆಗೂ ಯಾಕಷ್ಟೇ ಯಾವನ ಎದುರು ನಿಂತು ಬುದ್ಧಿ ಹೇಳೋದಿರ್ಲಿ, ಮಾತಾಡೋ ಧೈರ್ಯನೂ ಮಾಡಿರ್ಲಿಲ್ಲ. ಅದ್ರ ಬಗ್ಗೆ ಜಂಬ ಪಡ್ಬೇಡ. ದೇವ್ರು, ದೊಡ್ಡವರು, ಹೆತ್ತವರು ನಮ್ ಮುಂದೆ ಬಂದ್ರೆ ನಾವ್ ಕೈ ಮುಗಿತೀವಿ. ಒಬ್ಬ ಕೊಲೆಗಾರ ಮುಖದ ಮುಂದೆ ಬಂದು ಪಿಸ್ತೂಲ್ ಹಿಡಿದು ಕೈ ಮುಗಿ ಇಲ್ಲಾಂದ್ರೆ ಕೊಂದು ಬಿಡ್ತೀನಿ ಅಂದ್ರೂ ಕೈ ಮುಗಿತೀವಿ. ಕೈ ಮುಗಿದೆಲ್ಲ ಒಂದೇ ಆದ್ರೂ ಅದ್ರ ಹಿಂದ್ಗಡೆ ಇರೋ ಭಾವನೆಗಳೇ ಬೇರೆ. ನಿನ್ ಫ್ರೆಂಡ್ಸ್ ಅನ್ಕೊಂಡಿರೋ ಇವರೆಲ್ಲ ನಿನ್ ದುಡ್ಡಿಗೆ, ನೀನ್ ಕೊಡ್ಸೋ ಪಾರ್ಟಿ ಆಸೆಗೆ ನೀನ್ ಏನಂದ್ರೂ ಚಪ್ಪಾಳೆ ತಟ್ತಾರೆ. ಆದ್ರೆ ಒಳ್ಳೇದನ್ ಹೇಳೋದಕ್ಕೆ, ನೀನ್ ತಪ್ಪಾಡ್ದ ತಪ್ಪು ಅಂತ ಹೇಳೋದಕ್ಕೆ ಇವ್ರಿಗೆ ಯಾರಿಗೂ ಧೈರ್ಯ ಇಲ್ಲ. ಅಂದ್ರೆ ನಿನಗೆ ಆ ಧೈರ್ಯ ಇದೆ ಅಂತನಾ? ಎಸ್, ಆ ಧೈರ್ಯ ನನಗಿದೆ. ಮೂರ್ಖರ ಬುದ್ಧಿ ಹೇಳೋದ್ ತಪ್ಪು ಅಂತ ಗೊತ್ತಿದ್ರು ನಿನಗ್ ಬುದ್ಧಿ ಹೇಳೋ ಕೆಲ್ಸ ನಾನ್ ಮಾಡ್ತಿದ್ದೆ. ಸಾಯಿಸು. ನಿಮ್ಮಂತ ಶ್ರೀಮಂತರಿಗೆ ಮನುಷ್ಯನ್ ಬೆಲೆ, ಮನುಷ್ಯತ್ವದ ಬೆಲೆ, ಪ್ರೀತಿ ಬೆಲೆ, ವಿದ್ಯೆ ಬೆಲೆ ಇದೆಲ್ಲ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಬಡವ್ರಿಗೆ ಅದೇ ಆಸ್ತಿ. ಸ್ವಲ್ಪ ಈ ಕಡೆ ತಿರುಗು. ಅವನ್ ಯಾರು? ಕೋಟ್ಯಾಧಿಪತಿ ನಾರಾಯಣವರ ಒಬ್ಬನೇ ಮಗ. ಅವನ್ ಯಾಕೆ ಓದ್ಬೇಕು? ಯಾಕೆ? ಮೋತಿಲಾಲ್ ನೆಹರು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಅವ್ರ ಮಗ ಜವಾಹರ್ಲಾಲ್ ನೆಹರು ಓದ್ಲಿಲ್ವಾ? ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಅವ್ರ ಮಗಳು ಇಂದಿರಾ ಗಾಂಧಿ ಓದ್ಲಿಲ್ವಾ? ಅವರು ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಅವ್ರ ಮಕ್ಕಳೆಲ್ಲ ಓದಿ ಪೈಲಟ್ ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಕುವೆಂಪು ರಾಷ್ಟ್ರಕವಿ ಆಗಿದ್ರು ಅವ್ರ ಓದಿನಿಂದ, ಅವ್ರ ಜ್ಞಾನದಿಂದ. ವಿಶ್ವೇಶ್ವರಯ್ಯ ಓದಿ ಇಂಜಿನಿಯರ್ ಆಗಿದ್ದಕ್ಕೆ ಕನ್ನಂಬಾಡಿ ಕಟ್ಟೆ ಕಟ್ಸಿದ್ರು. ಅಂಬೇಡ್ಕರ್ ಓದಿದ್ದಕ್ಕೇನೆ ಸಂವಿಧಾನ ಬರ್ತಿದ್ರು. ಸಾವಿರಾರು ಕೋಟಿ ಹಣ ಇದ್ರು ಹಾರ್ಟ್ ಪ್ರಾಬ್ಲಮ್ ಬಂದಾಗ ಬೈಪಾಸ್ ಸರ್ಜರಿಗೆ ಓದಿರೋ ಡಾಕ್ಟರೇ ಬೇಕು. ಇಂಜಿನಿಯರ್ಸ್, ಲಾಯರ್ಸ್, ಆಡಿಟರ್ಸ್, ಸೈಂಟಿಸ್ಟ್ ಇವರೆಲ್ಲ ಇರೋದ್ರಿಂದಲೇ ಪ್ರಪಂಚ ಇರೋದು. ಇವರೆಲ್ಲ ಇಲ್ಲ ಅಂದ್ರೆ ಈ ಪ್ರಪಂಚನೇ ಇಲ್ಲ. ಈ ಜಗತ್ನಲ್ಲಿ ನಿನ್ನ ಐಡೆಂಟಿಟಿ ಏನು? ಇದು ನಮ್ಮಪ್ಪ ಕಟ್ಸಿರೋ ಮನೆ, ಇದು ನಮ್ಮಪ್ಪ ಕೊಡ್ಸಿರೋ ಕಾರು, ಇದು ನಮ್ಮಪ್ಪ ಸಾಕಿರೋ ನಾಯಿ ಅಂದ ಹಾಗೆ ಸನ್ ಆಫ್ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ನಾರಾಯಣ್ ಅವ್ರ ಮಗ. ಅಷ್ಟೇನಾ ನಿನ್ನ ಐಡೆಂಟಿಟಿ? ಒಂದು ಮಾತಾಡಬೇಡ, ನಾಲ್ಗೆ ಕಟ್ಬಿಡ್ತೀನಿ. ಏನ್ ಬಚ್ಚಿ ನೀನ್ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ಹೂವನ್ನು ಸುರುಪ್ ಹಾಕ್ಬಿಡ್ತೀನಿ. ಎಲ್ಲ ಕಿತ್ತಾಕ. ಮೋತಿಲಾಲ್ ನೆಹರು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಅವ್ರ ಮಗ ಜವಾಹರ್ಲಾಲ್ ನೆಹರು ಓದ್ಲಿಲ್ವಾ? ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಅವ್ರ ಮಗಳು ಇಂದಿರಾ ಗಾಂಧಿ ಓದ್ಲಿಲ್ವಾ? ಅವರು ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಅವ್ರ ಮಕ್ಕಳೆಲ್ಲ ಓದಿ ಪೈಲಟ್ ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವಾ? ಕುವೆಂಪು ರಾಷ್ಟ್ರಕವಿ ಆಗಿದ್ದು ಅವ್ರ ಓದಿನಿಂದ, ಅವ್ರ ಜ್ಞಾನದಿಂದ. ವಿಶ್ವೇಶ್ವರಯ್ಯ ಓದಿ ಇಂಜಿನಿಯರ್ ಆಗಿದ್ದಕ್ಕೆ ಕನ್ನಂಬಾಡಿ ಕಟ್ಟೆ ಕಟ್ಸಿದ್ರು. ಅಂಬೇಡ್ಕರ್ ಓದಿದ್ದಕ್ಕೇನೆ ಸಂವಿಧಾನ ಬರ್ತಿದ್ರು. ಸಾವಿರಾರು ಕೋಟಿ ಹಣ ಇದ್ರು ಹಾರ್ಟ್ ಪ್ರಾಬ್ಲಮ್ ಬಂದಾಗ ಬೈಪಾಸ್ ಸರ್ಜರಿಗೆ ಓದಿರೋ ಡಾಕ್ಟರೇ ಬೇಕು.
ಅಂದ್ಬಿಟ್ಟ. ಹಾಯ್. ಅರೆ ಏನಿದ್ ಬಸ್ನಲ್ಲಿ? ಕಾರ್ ರಿಪೇರಿನಾ? ಅಲ್ಲ, ಬ್ರೈನ್ ರಿಪೇರಿ. Sit down, please. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ. ನಮಸ್ಕಾರ. ಏನ್ರಪ್ಪ ನರವಾನರಗಳ? ಒಂದ್ ಸಿಗರೇಟ್ ಇದ್ರೆ ಕೊಡಿ. ಅದಕ್ಕೆ ಯಾಕ್ರಿ ಕರೆಂಟ್ ಹೊಡೆದ ಕಾಗೆ ತರ ಬಾಯ್ ಬಿಟ್ಕೊಂಡ್ ನಿಂತಿದ್ದೀರಾ? ನಾನೇನು ಏಕೆ ಪಾಕಿಸ್ತಾನ್ ಗನ್ ಕೇಳದ್ನ ಇಲ್ಲ ಆರ್ಡೆಕ್ಸ್ ಬಾಂಬ್ ಕೇಳದ್ನ? ಆಫ್ಟರ್ ಆಲ್ ಒಂದು ಸಿಗರೇಟ್ ಇದ್ರೆ ಕೊಡಿ, ಇಲ್ಲಾಂದ್ರೆ ರೈಟ್ ಇಲ್ಲ. ಸಿಗರೇಟ್ ಇಲ್ದಿರೋ ಪ್ರಿನ್ಸಿಪಾಲ್ ಇವನಪ್ಪ. ಏನ್ರು ಮೊನ್ನೆ ಅಪೋಸಿಷನ್ ಪಾರ್ಟಿ, ನಿನ್ನೆ ಭಾಷಣ, ಇವತ್ತು ಪಕ್ಷಾಂತರ. ಹಾಯ್. ಗುರು 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 ಏನ್ ಗುರು ಇದು? ಕಾರ್ ಎಲ್ಲಿ? ಮನೇಲಿ. ಮತ್ತೆ ನೀನು? ಬಸ್ಸಲ್ಲಿ. ಬಸ್ಸಲ್ಲ. ಕಾರು ತುಂಬಾ ಬೋರು, ಆದ್ರೆ ಬಸ್ಸು ಎಷ್ಟು ಮಜವಾಗಿತ್ತು ಗೊತ್ತಾ? ಮಜವಾಗಿದ್ದು ಬಸ್ಸ ಅಥವಾ ಬಸ್ನಲ್ಲಿದ್ದ ಕಂಪ್ನಿನ? ಎರಡು. ಗ್ರೋ, ಇವತ್ತು ಫ್ರೈಡೆ, ಕನ್ನಡ ಸಿನಿಮಾ ರಿಲೀಸು. ಅದಕ್ಕೇನೀಗ? ಇವತ್ ಕಾಲೇಜಿ ರಜಾ, ಸಾಯಂಕಾಲ ಪಬ್, ರಾತ್ರಿ ಡಿಸ್ಕೋ. ಶರಾಬ್. ಇವತ್ತಿಂದ ಎಲ್ಲ ಚೇಂಜ್. ಶುಕ್ರವಾರದ ಪ್ರೋಗ್ರಾಮ್ ಎಲ್ಲ ಸಂಡೇ ಶಿಫ್ಟ್ ಆಗಿದೆ. ಮತ್ತೆ ನೀನೇ ಹೇಳ್ತಿದ್ಯಲ್ಲೋ ಕನ್ನಡ ಸಿನಿಮಾ ರಿಲೀಸ್ ಆದ ತಕ್ಷಣ ನೋಡ್ಬಿಡ್ಬೇಕು, ಆಗ್ಲೇ ಕನ್ನಡ ಉದ್ಧಾರ ಆಗೋದು ಅಂತ. ಆವಾಗ ಆತರ ಹೇಳ್ತಿದ್ದೆ, ಆದ್ರೆ ಈಗ ಹೇಳ್ತಿದ್ದೀನಿ ಕೇಳು. ರಿಲೀಸ್ ಪಿಕ್ಚರ್ನ ಕಾಲೇಜಿಗೆ ಬಂದ್ ಕೊಡ್ದು ಫ್ರೈಡೇನೆ ನೋಡ್ಬೇಕು ಅಂತ ಏನಿಲ್ಲ, ಸಂಡೇ ನೋಡಿದ್ರು ಕನ್ನಡ ಉದ್ಧಾರ ಆಗುತ್ತೆ. ಇವಾಗೆಲ್ಲ ಮುಚ್ಕೊಂಡು ಕ್ಲಾಸಿಗೆ ನಡೀರಿ. ಕ್ಲಾಸಿಗ? ನಾ ಮಾತ್ರ ಕ್ಲಾಸಿಗೆ ಬರೋದಿಲ್ಲಪ್ಪ. ಬರಲ್ಲ ಅಂದ್ರೆ ಕಾಲೇಜಿಂದ ಕಿಕ್ ಔಟ್ ಮಾಡಿಸ್ತೀನಿ. ಇಡೀ ಕರ್ನಾಟಕದಲ್ಲಿ ಬೇರೆ ಯಾವ ಕಾಲೇಜಲ್ಲೂ ಸೀಟ್ ಸಿಕ್ಬಾರ್ದು, ನಿಮ್ಗೆಲ್ಲ ಹಾಗೆ ಮಾಡ್ತೀನಿ. ನೀನು ಆಕಾಶ್ ತಾನೆ? ಹೌದು, ನಮ್ ಫ್ರೆಂಡು ಆಕಾಶ್ ತಾನೆ. ದ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ನಾರಾಯಣರವರ ಪುತ್ರ ಆಕಾಶ್ ತಾನೆ? ಸಾರಿ, ಐ ಆಮ್ ಆಕಾಶ್, ಫಸ್ಟ್ ಇಯರ್ BA, A section, roll number 1, TISB College, Bangalore. That's my identity. ಆಕಾಶ್, ಇಟ್ಸ್ ಅ ಗ್ರೇಟ್ ಚೇಂಜ್ ಇನ್ ಯುವರ್ ಆಟಿಟ್ಯೂಡ್. ನೀನು ಸೂರ್ಯ ಇದ್ದ ಹಾಗೆ, ನಾವೆಲ್ಲ ಭೂಮಿ ಚಂದ್ರ ಗ್ರಹಗಳಿದ್ದ ಹಾಗೆ. ಇಷ್ಟು ದಿವಸ ಈ ಸೂರ್ಯನ ಗ್ರಹಣ ಇರ್ತಿತ್ತು, ಅದು ಇವತ್ ಬಿಟ್ಟು ಹೋಯ್ತು. ಹೇ, ಇನ್ ಮುಂದೆ ನೀನ್ ತರ ಬೆಳಕಿಗೆ ಎಲ್ಲರ ಲೈಫು ಚೆನ್ನಾಗಾಗತ್ತೆ ಅಂತ ನಂಗನ್ಸುತ್ತೆ. ಸರಿ, ಹೋಗೋಣ. ಇವನ್ಗೇನೋ ಆಗಿದೆ ಕಣ್ರೋ. ಇವನಿಗೆ ಹೆಣ್ಣು ಸೊಳ್ಳೆ ಕಚ್ಚಿದೆ ಕಣ್ರು. ಹಾಗಾದ್ರೆ ಇವನಿಗೆ ಮಲೇರಿಯಾ ಬಂದಿರೋದಂತೂ. ಏಯ್, ಆ ಸಿಗರೆಟ್ ಪ್ಯಾಕ್ ಮೇಲೆ ಏನ್ ಬರ್ದಿದೆ ಹೌದು? ಮೋರ್ ಮೆಂಥಾಲ್. ಅಯ್ಯೋ, ಅದ್ರ ಕೇಳಬಹುದು. ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಗೊತ್ತಿದ್ದು ಯಾಕೆ ಸೇತ್ಯಾ? ಬರೀತಾರಮ್ಮ, 1000 ಬರೀತಾರೆ. ಅದನ್ನೆಲ್ಲ ಫಾಲೋ ಮಾಡಕ್ಕಾಗುತ್ತಾ? ಫ್ಯಾಟ್ ತಿಂದ್ರೆ ಹಾರ್ಟ್ ಪ್ರಾಬ್ಲಮ್, ಖಾರ ತಿಂದ್ರೆ ಅಲ್ಸರ್, ಹುಳಿ ತಿಂದ್ರೆ ಗ್ಯಾಸು, ಉಪ್ಪು ತಿಂದ್ರೆ BP, ಸಿಹಿ ತಿಂದ್ರೆ ಡಯಾಬಿಟಿಸು, ಗುಂಡು ಕಿಲ್ಲರು, ಸಿಗರೆಟ್ ಕ್ಯಾನ್ಸರ್. ಇದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ಮನುಷ್ಯ ಬದುಕಿರೋದಾದ್ರೂ ಏನಕ್ಕೆ? ಆಕಾಶ್, ಒಂದನ್ ಪಡಿಬೇಕು ಅಂದ್ರೆ ಒಂದ್ ಕಳ್ಕೊಳ್ಳೇಬೇಕು. ಇದು ಪ್ರಕೃತಿ ನಿಯಮ. ಹೆಲ್ತ್ ಪಡಿಬೇಕು ಅಂದ್ರೆ ಇದನ್ ಬಿಡ್ಲೇಬೇಕಲ್ವಾ? ಸರಿ, ಆ ಮಾತ್ಬಿಟ್ಟಾಕು. ಸಿಗರೆಟ್ ಸೇದವರೆಲ್ಲ ಇಮಿಡಿಯೇಟ್ ಆಗಿ ಸತ್ತೋಗಲ್ಲ, ಆದ್ರೆ ನಿಧಾನಕ್ಕೆ ರೋಗ ಬಂದ್ ಸಾಯ್ತಾರಲ್ವಾ? ಎಲ್ರು ಒಂದಲ್ಲ ಒಂದಿನ ಸಾಯ್ಲೇಬೇಕಲ್ಲ. ಹಾಗಂತ ಇವತ್ತೇ ನೇಣಾಕೊಂಡ್ ಸಾಯಕ್ಕಾಗತ್ತಾ? ದೊಡ್ಡವ್ರು ಏನ್ ಹೇಳಿದಾರ ಗೊತ್ತಾ? ಇರೋವರೆಗೂ ಆರೋಗ್ಯವಾಗಿರ್ಬೇಕು ಅಂತ. ಸಾವನ್ನು ನೋವನ್ನು ಹುಡ್ಕೊಂಡು ಹೋಗ್ಬಾರ್ದು. ನಾವ್ ಹುಡ್ಕೊಂಡು ಹೋಗದೆ ಇದ್ರು ನಮ್ಮನ್ನ ಹುಡ್ಕೊಂಡ್ ಬರೋದು ಅವೆರಡೆ. ಪ್ಲೀಸ್, ನಿನಗೋಸ್ಕರ ಎಲ್ಲ ಎಂಟರ್ಟೈನ್ಮೆಂಟು ಎಲ್ಲ ಎಂಜಾಯ್ಮೆಂಟು ಬಿಟ್ಟಾಯ್ತು. ಇವಾಗ ಇದನ್ನು ಬಿಟ್ಬಿಟ್ಟು ನನ್ನೇನ್ ಸನ್ಯಾಸಿ ಆಗೋಂತ್ಯಾ? ಆಕಾಶ್, ನೀನ್ ನನ್ ಫ್ರೆಂಡ್ ಅಲ್ವಾ? ಡೌಟಾ? ನಮ್ ಫ್ರೆಂಡ್ಶಿಪ್ಗೋಸ್ಕರ ಈ ಸಿಗರೆಟ್ ಬಿಡ್ತೀಯಾ? ಈ ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಅವ್ರ ಹುಡುಗಿಯ ಫಸ್ಟ್ ಡೈಲಾಗೇ ಇದು, ಪ್ಲೀಸ್ ನನಗೋಸ್ಕರ ಸಿಗರೆಟ್ ಬಿಡ್ತೀಯಾ ಅಂತ. ನೋಡು ಆಕಾಶ್, ನೀನ್ ಈ ಸಿಗರೆಟ್ ಬಿಟ್ರೆ ನಾನು ನಿಂಗೊಂದು ಗಿಫ್ಟ್ ಕೊಡ್ತೀನಿ. ನೀನ್ ಗಿಫ್ಟ್ ಕೊಡ್ತೀಯೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ನೀಡ್ ಯು ಫ್ರೆಂಡ್ಶಿಪ್. ಯಾಕಂದ್ರೆ
ಫ್ರೆಂಡ್ಶಿಪ್ ಇಸ್ ಮೋರ್ ವ್ಯಾಲ್ಯೂಬಲ್ ದನ್ ಅ ಗೋಲ್ಡನ್ ಶಿಪ್. ಈ ಕಾಲದಲ್ಲಿ ಫ್ರೆಂಡ್ಶಿಪ್ ಇಂದ ಹಾಳಾಗೋಗ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲ, ಉದ್ಧಾರ ಆಗೋರು ಇದ್ದಾರೆ ಅಂತ ನಾನು ಹೇಳ್ತೀನಿ. ನೋ, ಈಗಲ್ಲ. ವೇಟ್ ಫಾರ್ ಮೈ ಗಿಫ್ಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸಾರಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ ಕ್ಲಾಸಿಗೆ ಫಸ್ಟ್ ಬಂದಿರುವಂತಹ ನಮ್ಮ ಆಕಾಶ್ನನ್ನು ಅಭಿನಂದಿಸಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆಕಾಶ್, ಪ್ಲೀಸ್. ಆಕಾಶ್, ನೀನ್ ನಡತೆ ನೋಡಿ ಲೈಫ್ ನಲ್ಲಿ ನೀನು ವಿದ್ಯೆಯ ತಲೆಗೆ ಹತ್ತೋದಿಲ್ಲ, ಸೀರಿಯಸ್ನೆಸ್ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ಇಷ್ಟು ಫಾಸ್ಟ್ ಆಗಿ ಚೇಂಜ್ ಆಗಿದೆ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ಸಾರಿ ಸರ್, ಈ ನಿಮ್ಮ ಅಪ್ರಿಸಿಯೇಷನ್ ಎಲ್ಲ ಸೇರ್ಬೇಕಾದ್ದು ನನಗಲ್ಲ, ಅಮೃತಾಗೆ. ವಾಟ್? ಎಸ್ ಸರ್, ಶಿ ಇಸ್ ದ ವುಮನ್ ಬಿಹೈಂಡ್ ಮೈ ಸಕ್ಸೆಸ್. ನನ್ನ ಈ ಯಶಸ್ಸಿಗೆ ಆಕಿನ ಸ್ಫೂರ್ತಿ. ಸೊ ದ ಕ್ರೆಡಿಟ್ ಮಸ್ಟ್ ಗೋ ಟು ಹರ್. ಅಮೃತಾ, ನೋ ಸರ್, ಸಾವಿರಾರು ಜನ ಮಹಾತ್ಮರು ಬೆಳೆಯೋ ರೀತಿ ಬಗ್ಗೆ, ಬದುಕಿನ ನೀತಿ ಬಗ್ಗೆ ಬೇಕಾದಷ್ಟು ಹೇಳೋಗಿದ್ದಾರೆ. ಅವ್ರು ಹೋದ್ರು, ಅವ್ರ ಹಿಂದೆ ಅವ್ರ ಮಾತು ಹೊರಟೋಯ್ತು. ಹೇಳೋದ್ ಸುಲಭ, ಆದ್ರೆ ಮಾಡೋದ್ ಕಷ್ಟ. ಅದನ್ನ ಚಾಲೆಂಜ್ ಆಗಿ ತಗೊಂಡು ಸಾಧಿಸಿರೋದು ಆಕಾಶ್. ಆ ಕ್ರೆಡಿಟ್ ಎಲ್ಲ ಆಕಾಶ್ಗೆ ಸೇರ್ಬೇಕು. ಇಬ್ಬರು ಮಾತು ಒಪ್ಪೋ ಹಾಗಿದೆ. ಮನುಷ್ಯ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಆಕಾಶೇ ಸಾಕ್ಷಿ. ಆಕಾಶನ ನೀವೆಲ್ಲ ಮಾದರಿಯಾಗಿ ಇಟ್ಕೋಬೇಕು. ಇದೇ ತರ ನೀವೆಲ್ಲ ರ್ಯಾಂಕ್ ತಗೋಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗ್ಬೇಕು ಅಂತಂದ್ರೆ ನೀವು ನಮ್ಗೊಂದ್ ಸಹಾಯ ಮಾಡ್ಬೇಕು ಸರ್. ಏನಯ್ಯ ಅದು? ಅಮೃತ ತರನೇ ನಮ್ಗೂ ಒಂದೊಂದು ಹುಡುಗಿನ ಸೆಟಪ್ ಮಾಡ್ಕೊಡ್ಬೇಕು ಸರ್. ಅವತ್ತು ನೀನ್ ಸಿಗರೇಟ್ ಬಿಟ್ರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಆ ಗಿಫ್ಟ್ ನ ಇವತ್ ಕೊಡ್ತಿದ್ದೀನಿ. ಸಾಮ್ರಾಜ್ಯದ ಚಕ್ರವರ್ತಿ ಯುವಕರ್ಯಾರೂ ಮದುವೆಯಾಗದಂತೆ ಕಡ್ಡಾಯವಾಗಿ ಸೈನ್ಯಕ್ಕೆ ಸೇರಿ ಯುದ್ಧ ಮಾಡುವಂತೆ ಕಾನೂನು ಮಾಡಿದಾಗ ಗುಟ್ಟಾಗಿ ಪ್ರೇಮಿಸುತ್ತಿದ್ದ ಯುವಕ ಯುವತಿಯರಿಗೆ ಸಂತ ವ್ಯಾಲೆಂಟೈನರು ಮದುವೆ ಮಾಡಿಸ್ತಿದ್ರಂತೆ. ಇದು ರಾಜನಿಗೆ ಗೊತ್ತಾಗಿ ಅವರನ್ನ ದೇಶದ್ರೋಹದ ಆಪಾದನೆ ಮೇಲೆ ಗಲ್ಲಿಗೇರಿಸ್ತಾನೆ. ಗಲ್ಲಿಗೇರಿಸೋ ಕೊನೆ ಕ್ಷಣದಲ್ಲೂ ಸಂತ ವ್ಯಾಲೆಂಟೈನರು ಯುದ್ಧಕ್ಕೆ ಸೋಲಾಗಲಿ, ಪ್ರೀತಿಗೆ ಜಯವಾಗಲಿ ಅಂತ ಘೋಷಿಸ್ತಾರೆ. ಅವರ ಸವಿ ನೆನಪಿಗಾಗಿ ಆಚರಿಸೋ ಈ ದಿನದಂದು ಪ್ರೇಮಿಗಳು ತಮ್ಮ ಪ್ರೇಮವನ್ನ ವ್ಯಕ್ತಪಡಿಸಿದ್ರೆ ಅದು ಚಿರಾಯು ಆಗತ್ತೆ ಅನ್ನೋದು ಪ್ರೇಮಿಗಳ ನಂಬಿಕೆ. ವೆಲ್ಕಮ್.
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಮೃತ. ಇದೆಲ್ಲ ನಿನಗೋಸ್ಕರ ಅಮೃತ. ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ಐಡಿಯಾ ಮಾಡಿ ಡೆಕೋರೇಟ್ ಮಾಡಿದ್ದೀನಿ. ಚೆನ್ನಾಗಿದ್ಯಾ? ವಾಟ್ ಇಸ್ ದಿಸ್ ಆಕಾಶ್? ಇದೆಲ್ಲ ಯಾಕೆ? ಇಷ್ಟು ದಿವಸ ನಾನು ಎದೆಲ್ ಮುಚ್ಚಿಟ್ಟಿದ ಮಾತನ್ನ ತುಟಿ ಮೇಲೆ ತರಕ್ಕೆ, ಒಳಗಿರೋ ನನ್ನ ಹೃದಯದ ಮಾತನ್ನ ಎದುರಿಗಿರೋ ಹೃದಯಕ್ಕೆ ಹೇಳಕ್ಕೆ. ಮನಸ್ಸಲ್ಲಿ ಎಷ್ಟೋ ಆಸೆ ಇಟ್ಕೊಂಡು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಐ ಡೋಂಟ್ ಲೈಕ್ ಇಟ್. ಏನಾದ್ರು ತಿನ್ಬೇಕು ಅನ್ಸೋ ತಕ್ಷಣ ತಿನ್ಬಿಡ್ಬೇಕು ಅಷ್ಟೇ. ಅದಕ್ಕೆ ನನ್ನ ಮನ್ಸಿಗೆ ಇಷ್ಟ ಆಗಿದ್ದನ್ನ ನಿನಗೆ ಹೇಳ್ತಿದ್ದೀನಿ. ಅಮೃತ, ಐ ಲವ್ ಯು. ಏನ್ ತಮಾಷೆ ಮಾಡ್ತಿದ್ಯಾ? ನೋ ಅಮೃತ, ಸೀರಿಯಸ್ಲಿ ಐ ಇನ್ ಲವ್ ವಿತ್ ಯು. ಲವ್? ಯಾವ್ದಾದ್ರೂ ಹುಡುಗಿ ಒಬ್ಬ ಹುಡುಗನ್ ನೋಡ್ ನಕ್ರೆ, ಫ್ರೆಂಡ್ಶಿಪ್ ಬ್ಯಾಂಡ್ ಕೈ ಕಟ್ಟಿಸ್ಕೊಂಡ್ರೆ, ಬಸ್ಸಲ್ಲಿ ಬೈಕಲ್ಲಿ ಜೊತೆ ಕೂತ್ಕೊಂಡು ಸುತ್ತಾಡಿದ್ರೆ, ಎಲ್ಲೋ ಹಂಪಲ್ಲಿ ಗಾಡಿ ಜಂಪ್ ಆಗಿ ಬಾಡಿ ಟಚ್ ಆದ್ರೆ, ಸಿನಿಮಾ ಪಾರ್ಕು ಕ್ಯಾಂಟೀನ್ ನಲ್ಲಿ ಬೈಟು ಕಾಫಿ MTR ಐಸ್ ಕ್ರೀಮ್ ತಿಂತ ಟೈಮ್ ಪಾಸ್ ಮಾಡಿದ್ರೆ ಅದನ್ನ ಲವ್ ಅಂತಾರ? ಈ ಹುಡುಗರು ತಮ್ಮ ಹತ್ರ ಬೈಕ್ ಇದ್ರೆ, ಕಾರ್ ಇದ್ರೆ, ದುಡ್ಡಿದ್ರೆ ಯಾವ ಹುಡುಗಿನ ಕರೆದ್ರು ತಮ್ಮ ಜೊತೆಗ್ ಬರ್ತಾಳೆ ಅಂತ ಅನ್ಕೊಂತಾರೆ. ಹಾಗೆ ಟ್ರೈಯೂ ಮಾಡ್ತಾರೆ. ಇದನ್ನ ಲವ್ ಅಂತಾರ? ಈ ಲವ್ L ಫಾರ್ ಲೇಕ್ ಆಫ್ ಸಾರೋಸ್, O ಫಾರ್ ಓಷನ್ ಆಫ್ ಟಿಯರ್ಸ್, V ಫಾರ್ ವ್ಯಾಲಿ ಆಫ್ ಡೆತ್, E ಫಾರ್ ಎಂಡ್ ಆಫ್ ಲೈಫ್ ಅಂತ ನೀನೇ ತಾನೇ ಹೇಳಿದ್ದು. ಅಷ್ಟೇ ತಾನೇ ಲವ್? ಐ ಆಮ್ ಸಾರಿ. ಹಾಗಾದ್ರೆ ನನ್ನ ಜೊತೆ ಓಡಾಡಿದ್ದು, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು, ನಾನ್ ನಿನ್ ಫ್ರೆಂಡ್ಶಿಪ್ ಮಾಡಿದ್ದು ನನಗ್ ತೊಂದ್ರೆ ಆಗದೆ ಇರ್ಲಿ ಅಂತ. ನಾನ್ ನಿನ್ನ ಓದೋಗ್ ಮಾಡಿದ್ದು ನನ್ ಓದಿಗೆ ಅಡ್ಡಿ ಆಗದೆ ಇರ್ಲಿ ಅಂತ. ನಿನ್ ಜೊತೆ ಓಡಾಡಿದ್ದು, ನೀನ್ ಹೇಳ್ದಂಗ್ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದು ನನ್ ಕೆರಿಯರ್ ಹಾಳಾಗದೆ ಇರ್ಲಿ ಅಂತ. ಅಮೃತ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದೀನಿ. ಅದ್ ನನ್ ತಪ್ಪಲ್ಲ. ನಾನೇ ನಿನ್ನ ಲವ್ ಮಾಡು ಅಂತ ಹೇಳಿದ್ನಾ? ಲವ್ ಅಂದ್ರೆ ನಿಮ್ ಇಷ್ಟ ಬಂದಂಗ್ ಹೊಡೆಯೋ ಚಿಟ್ಕೆ ಅಂತ ಅನ್ಕೊಂಡಿದೀರಾ? ನೋ, ಅದು ಎರಡ್ ಕೈ ಸೇರಿ ತಟ್ಬೇಕಾಗಿರೋ ಚಪ್ಪಾಳೆ. ನೋಡು ಆಕಾಶ್, ನಾನು ಒಂದ್ ರೀತಿ ನಿಂತರ ಕ್ಯಾರೆಕ್ಟ್ರೆ. ಈ ಪ್ರೀತಿ ಪ್ರೇಮದ ಬಗ್ಗೆ ಇಂಟ್ರೆಸ್ಟೂ ಇಲ್ಲ, ಇಷ್ಟನೂ ಇಲ್ಲ. ನೀನು ಅಷ್ಟೇ. ಈ ಲವ್ ಗಿವ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ. ಇದೊಂದು ದೊಡ್ಡ ಪುಸ್ತಕ ಇರ್ಲಿ. ಕೆಂಪು ಬೇಡ, ಡೇಂಜರ್. ಇದಿರ್ಲಿ. ಇದೊಂದು ಚೆನ್ನಾಗಿದೆ. ಇನ್ನು ಒಂದೇ ಒಂದು. ಇದೊಂದಿರ್ಲಿ. ಎಕ್ಸ್ಕ್ಯೂಸ್ ಮಿ ಸೈಡ್. ಐ ಆಮ್ ವೆರಿ ಸಾರಿ. ಈ ಟೋನ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಓ, ಏನೋ ಆದಿ ಮಾನವ, ನಿನಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಪರಿಸ್ಥಿತಿ ಸರ್, ಪರಿಸ್ಥಿತಿ. ಗುಡ್, ವೆರಿ ಗುಡ್. ನಿಮ್ಮ ಹೀರೋ ನೆಟ್ಗಾದ ತಕ್ಷಣ ನೀವೆಲ್ಲರೂ ನೆಟ್ಗಾಗ್ಬಿಟ್ರಿ. ಅದಕ್ಕೆ ಹೇಳೋದು, ತಲೆ ನೆಟ್ಟಿಗಿದ್ದೇನೆ ಮೈ ಕೈ ಕಾಲೆಲ್ಲ ನೆಟ್ಟಿಗಿರುತ್ತೆ ಅಂತ. ಅದಕ್ಕೆ ನೋಡಿ ನಾನು ನೆಟ್ಟಿಗಾಗ್ಬಿಟ್ಟಿದ್ದೀನಿ ಸರ್. ಗುಡ್.
ಏನಯ್ಯ ಇಷ್ಟೊಂದು ದೊಡ್ಡ ದೊಡ್ಡ ಪುಸ್ತಕಗಳು ಓದೋದಕ್ಕ? ವೆರಿ ಗುಡ್ ವೆರಿ ಗುಡ್. ಇಷ್ಟು ದಿವಸ ಆ ಆಕಾಶ್ ನನ್ ಮಗನ್ ನಂಬ್ಕೊಂಡು ಬದುಕಿದ್ವಿ ಸರ್. ಈಗ ನನ್ ಮಗ ಒಳ್ಳೆಯವನಾಗ್ಬಿಟ್ಟು ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಟೆ ಸರ್. ಅದಕ್ಕೆ ಈಗ ಬೀಡಿಗೂ ಕಾಸಿಲ್ಲ, ಬಾರ್ಗೂ ಕಾಸಿಲ್ಲ. ಅದಕ್ಕೆ ದಿವಸ ಸ್ವಲ್ಪನೇ ಪುಸ್ತಕ ಮಾರ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್ ವೆರಿ ಗುಡ್. ಕೆಂಚ ಇವನ ಹೀಗೆ ಬಿಟ್ಬಿಟ್ರೆ ಬಿಲ್ಡಿಂಗ್ ಸಮೇತ ನನ್ನನ್ನು ಮಾರ್ಬಿಡ್ತಾನೆ. ಸ್ವಪ್ನ, ಕೈ ತೆಗಿ, ತೆಗಿ ಕೈ. ಪ್ಲೀಸ್ ಅವನು ಹೊಡಿಬೇಡ. ಬೇಡ. ನಾನೇನು ತಪ್ಪು ಮಾಡಿಲ್ಲ. ನಾನು ಸ್ವಪ್ನ ಲವ್ ಮಾಡ್ತಾ ಇದೀವಿ. ಲವ್ ಮಾಡ್ತೀಯಲ್ಲ? ಲವ್ ಸ್ವಪ್ನ ಬಿಡು. ಲವ್ ಮಾಡೋರ್ಗೆ ಏನಾದ್ರು ತೊಂದರೆ ಕೊಟ್ರೆ ಮುಂದಿನ ಜನ್ಮದಲ್ಲಿ ಕರಿ ಅಂತ ಏನ್ ಮಾಡ್ತಾ ಇದ್ದೀರಾ ನೀವು? ವಿತೌಟ್ ಮೈ ಪರ್ಮಿಷನ್ ಕಾಲೇಜಿಗೆ ಬಂದಿದ್ದು ಅಲ್ಲದೆ ನಮ್ಮ ಸ್ಟೂಡೆಂಟ್ ಮೇಲೆ ಕೈ ಮಾಡ್ತಾ ಇದ್ದೀರಾ. ಇದೇನು ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೀರಾ? ತಪ್ಪು ಮಾಡಿದವ್ರು ಶಿಕ್ಷೆ ಕೊಡೋದಕ್ಕೆ ಪೊಲೀಸ್ನವ್ರಿಗೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಇನ್ಸ್ಪೆಕ್ಟರ್, ಇವನೇನ್ ತಪ್ಪು ಮಾಡಿದ್ದಾನೆ? ಇವನೇನ್ ರೌಡಿನ, ಕೊಲೆಗಾರನ, ರೇಪಿಸ್ಟ? ಮರ್ಯಾದೆಯಿಂದ ಆಚೆ ಹೋಗಿ, ಇಲ್ಲ ಅಂದ್ರೆ ಕಾನೂನು ಪ್ರಕಾರ ನಾನ್ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಮಿಸ್ಟರ್, ಹೋಗ್ತೀನಿ. ಆದ್ರೆ ಇವ್ನಿಗೆ ಹೇಳಿ, ಇನ್ನೊಂದ್ ಸಲಿ ನನ್ ತಂಗಿ ಕಡೆ ಕಣ್ಣೆತ್ ನೋಡಿದ್ರೆ ಇವನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಪ್ಲೀಸ್ ಇನ್ಸ್ಪೆಕ್ಟರ್ ಪ್ಲೀಸ್. ಬಿಡೋಣ. ನಿನಗೆ ಅಷ್ಟೊಂದು ಅರ್ಜೆಂಟ್ ಗಂಡ ಬೇಕು ಅಂತ ಬೊಗಳಿದ್ರೆ ನಾನೇ ಯಾರಾದ್ರೂ ಹುಡುಕಿ ನಿನ್ನ ಮನೆಯಿಂದ ಆಚೆಗೆ ಹತ್ತಿರ್ಲಿಲ್ವಾ? ಇವತ್ತಿಂದ ಇವಳು ಕಾಲೇಜ್ ಬಂದ್. ನಂದಿನಿ, ನಾಳೆನೆ ಇವಳಿಗೆ ನಿಶ್ಚಿತಾರ್ಥ. ಮದುವೆ ಆಗೋವರೆಗೂ ಇವಳು ಮನೆ ಬಿಟ್ಟ ಆಚೆ ಕಾಲು ಇಟ್ರೆ ಮೊದಲು ನಿನ್ನ ಶೂಟ್ ಮಾಡ್ಬಿಡ್ತೇನೆ. ಹುಷಾರ್. ಅವಳೇ ಒಪ್ಕೊಂಡ್ಮೇಲೆ ನೀನ್ ಯಾಕೋ ಹಿಡಿತಾರೆ ಆತ್ಮಹತ್ಯೆ ಮಾಡ್ಕೊಳಕೋದೆ? ಅವ್ರಣ್ಣ ಪೊಲೀಸ್ ಆಫೀಸರ್ ಕಣೋ. ಪೊಲೀಸ್ ಅಲ್ಲಿದ್ರೆ ಮಿನಿಸ್ಟರ್ ಆಗಿರ್ಲಿ ಬಿಡು. ಅವಳೇ ಒಪ್ಕೊಂಡ್ಮೇಲೆ ಅವ್ರ ಅಣ್ಣ ಇರೋ ಕಿಸಿದಾನೆ. ಕಿಸಿಯೋದಂಗಿರ್ಲಿ, ಅವ್ರ ಅಣ್ಣ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದಾನೆ ಗೊತ್ತಾ? ಮದುವೆನೇ ಫಿಕ್ಸ್ ಮಾಡ್ಕೊಳ್ಳಿ ಬಿಡ. ನಾವೆಲ್ಲ ಏನ್ ಸತ್ತೋಗಿದೀವ? ನಮ್ ಪ್ರಾಣ ಕೊಟ್ಟಾದ್ರು ಸರಿ, ಸ್ವಪ್ನ ನಿನಗೆ ತಂದು ಒಪ್ಪಿಸ್ತೀವಿ. ಏನ್ರೋ? ಆಯ್ತು ಗುರು, ನಮ್ ಫ್ರೆಂಡ್ಗೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಗುರು. ನಾಳೆ ಬೆಳಿಗ್ಗೆ 10 ಗಂಟೆಗೆ ನಿನಗೂ ಸ್ವಪ್ನಗೂ ಮದುವೆ. ಆಕಾಶ ದಿವಸ ಆ ವಿಷಯ ನನಗ್ ಬಿಡು. ಪ್ರೀತಿಸೋರು ಮೋಸ ಮಾಡ್ಬೋದು, ಅದೇ ಪ್ರೀತಿ ಯಾವತ್ತೂ ಮೋಸ ಮಾಡಲ್ಲ. ಪ್ರೀತಿ ಸಾವಿಲ್ಲ ಕಣೋ, ಸಾವೇ ಇಲ್ಲ. ನೋಡಿ, ಅವರಿಬ್ರು ಒಬ್ರನ್ನೊಬ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ. ಅವಳು ಸಿಗಲ್ಲ ಅಂತ ನನ್ನ ಫ್ರೆಂಡ್ ಸೂಸೈಡ್ ಅಟೆಂಪ್ಟ್ ಮಾಡಿ ಇವಾಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಲವ್ ಮಾಡಿರೋ ಹಿಡಿದ ನೋವೇನು ಅಂತ ನಿಮ್ಗೆ ಗೊತ್ತಾಗಲ್ಲ. ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ದಯವಿಟ್ಟು ಅವ್ರನ್ನ ಬೇರೆ ಮಾಡಬೇಡಿ. ಅದನ್ನ ಕೇಳಕ್ ನೀನ್ ಯಾರು? ಸ್ವಪ್ನ ನನ್ ತಂಗಿ. ನನಗಿಷ್ಟ ಬಂದವನ್ ಜೊತೆ ಸ್ವಪ್ನ ಕೊಟ್ಟು ಮದುವೆ ಮಾಡ್ತೇನೆ. ಇಂಪಾಸಿಬಲ್. ಅವಳು ವಾಸು ಲವರು, ಅವನ್ನೇ ಮದುವೆ ಆಗ್ಬೇಕು. ಮಾಡಲ್ಲ ಅಂದ್ರೆ ಪೊಲೀಸ್ ಆಫೀಸರ್ಗೆ ಚಾಲೆಂಜ್? ಒಬ್ಬ ಪ್ರೇಮ ವಿರೋಧಿಗೆ ಚಾಲೆಂಜ್. ಅವಳಿಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ. ಅದೇನ್ ಮಾಡ್ತೀವೋ ಮಾಡ್ಕೋ, ನಾನು ನೋಡ್ತೀನಿ.
ನಿಮ್ ತಂಗಿಗೂ ವಾಸುಗೂ ಬೆಳಿಗ್ಗೆ 10 ಗಂಟೆಗೆ ಮದುವೆ ಫಿಕ್ಸ್. ನನ್ನನ್ನು ಹಿಡಿದು ಒಳಗಾಕಕ್ಕೆ ನಿನ್ನ ಹತ್ರ 4 ಜನ ಪೊಲೀಸ್ ಇದಾರಷ್ಟೇ. ಆದ್ರೆ ನನ್ನ ಹಿಂದೆ 1000 ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಚಿಟ್ಕೆ ಹೊಡೆದ ಸಿಟಿಲಿರೋ ಎಲ್ಲಾ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲಿಗೆ ಬರ್ತಾರೆ. ಒಂದು ಸಿಗ್ನಲ್ ಕೊಟ್ರೆ ಸಾಕು, ನಿನ್ನ ಪೊಲೀಸ್ ಸ್ಟೇಷನ್ ಪೀಸ್ ಮಾಡ್ಬಿಡ್ತಾರೆ. ನನ್ನ ಹತ್ರ ಇಟ್ಕೋಬೇಡಮ್ಮ. ನಾಳೆ ಬೆಳಿಗ್ಗೆ ಶಾರ್ಪ್ 10 o'clock. ಪುರೋಹಿತ್ರೆ, ಸ್ವಾಮಿ, ಇವತ್ತು ರಾಹುಕಾಲ ಎಷ್ಟೊತ್ತಿಗೆ? ಇವತ್ತು ಶುಕ್ರವಾರ 10:30 12 ಗಂಟೆವರೆಗೂ ರಾಹುಕಾಲ. ಇನ್ನು 1 ಗಂಟೆ ಟೈಮ್ ಇದೆ. ಓಕೆ ಓಕೆ. ನಂದಿನಿ, ಬಂದೇರಿ. ಹುಡುಗನ ಕಡೆ ಅವ್ರು ಬರೋ ಟೈಮ್ ಆಯ್ತು. ಸ್ವಪ್ನ ಬೇಗ ರೆಡಿ ಮಾಡು. ಇನ್ನೂ ಬರ್ಲೇ ಇಲ್ವಲ್ಲ? ಸರಿ ರೀ. ಹಲೋ ಇನ್ಸ್ಪೆಕ್ಟರ್, ನಿಶ್ಚಿತಾರ್ಥ ಮುಗೀತಾ? 10 ಗಂಟೆಗೆ ಅಲ್ವೇನಪ್ಪ ನಿಶ್ಚಿತಾರ್ಥ? ಈಗ ಇನ್ನೂ 9:15. ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಅದ್ ಸರಿ, ಮದ್ವೆ ಅರೇಂಜ್ಮೆಂಟ್ ಜೋರಾ? ಏನೋ ಒಂದ್ ಲೆವೆಲ್ಗೆ ಓಕೆ. ಮುಹೂರ್ತ ನೆನಪಿದೆಯಲ್ಲ? 10 ಗಂಟೆಗೆ. ಅಂದ್ರೆ ಇನ್ನು ಅರ್ಧ ಗಂಟೆ ಇದೆ. ಸರಿ 29 minutes ಓನ್ಲಿ. ಜಾಗ ಗೊತ್ತಲ್ಲ? ಆಂಜನೇಯ ಸ್ವಾಮಿ ದೇವಸ್ಥಾನ, ಮಹಾಲಕ್ಷ್ಮಿ ಲೇಔಟ್. ಜಾಗ ಏನೋ ಗೊತ್ತಿದೆ, ಆದ್ರೆ ಮದುವೆ ಆ ಜೊತೆಲಿ ಕತ್ತೆ ಜೊತೆನಾ, ನಾಯಿ ಜೊತೆನಾ, ಇಲ್ಲ ಎಮ್ಮೆ ಜೊತೆನಾ? ಅಲ್ಲ, ನಿನ್ ತಂಗಿ ಜೊತೆ. ಜೋಕ? ನೋ ಗಾಡ್ ಪ್ರಾಮಿಸ್, ಐ ಆಮ್ ವೆರಿ ಸೀರಿಯಸ್. ನನ್ ಮಾತ್ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನಿಮ್ ಮನೆ ಒಂದೊಂದು ಇಂಚ್ನ ಹುಡುಕ್ ನೋಡಿ, ಆವಾಗ ನನ್ನ ಮಾತ್ಮೇಲೆ ನಂಬಿಕೆ ಬರ್ಬೋದೇನೋ. ಸಪ್ನ, ಕಾನ್ಸ್ಟೇಬಲ್ ಬಂದ್ರು, ಮನೆಯಲ್ಲಿ ಹುಡುಕ್ರು. ನಂದಿನಿ, ಸ್ವಪ್ನ, ನಂದಿನಿ ಎಲ್ಲೇ? ಸ್ವಪ್ನ ಎಲ್ಲಿ? ಗೊತ್ತಿಲ್ಲ. ಹಲೋ, ಆಗ್ಲೇ BP ರೈಸ್ ಆಗೋಯ್ತಾ? ಸರ್ಚಿಂಗ್ ಸ್ಟಾರ್ಟಾ? ಸುಮ್ನೆ ಹುಡುಕಿ ಟೈಮ್ ವೇಸ್ಟ್ ಯಾಕೆ ಮಾಡ್ಕೋತೀರಾ? ಮುಹೂರ್ತಕ್ಕಿಂತ 25 ನಿಮಿಷ ಮಾತ್ರ ಇದೆ. ಈಗ್ಲಾದ್ರೂ ಅವ್ರ ಪ್ರೀತಿನ ಒಪ್ಕೊಂಡು ಬಂದ್ ನಕ್ಷತೆ ಕಾಳಾಕಿ. ಅದರ್ವೈಸ್ ಯು ವಿಲ್ ಮಿಸ್ ಸೂಪರ್ ಸೀನ್. ಸಾಹೇಬ್ರೆ, ಸ್ವಪ್ನಮ್ಮ ಕಾಣಿಸ್ತಾ ಇಲ್ಲ ಸರ್. ಅವಳ ಹುಷಾರಾಗಿ ನೋಡ್ಕೊಂತ ಹೇಳಿಲ್ಲ? ನಿನಗಿಂತ ನಾಯಿನೇ ಎಷ್ಟೋ ವಾಸಿ. ಆಕಾಶ್, ನೀ ಹೇಳ್ದಾಗೆ ಎಲ್ಲ ಮಾಡಿದ್ದೀನಿ. ಅವ್ರು ಬರೋಕ್ ಮುಂಚೆ ಸ್ವಪ್ನನ ಇಲ್ಲಿಂದ ಕರ್ಕೊಂಡು ಹೋಗು. ಸಾರಿ, ನಾನು ಸ್ವಪ್ನನ್ನ ಹೇಳಿದಾರೆ ಕರ್ಕೊಂಡು ಹೋಗೋದು ಬಂದಿನಿ. ಇಲ್ಲೇ ನಿಮ್ ಮುಂದೆನೆ ಮದುವೆ ಮಾಡಿಸ್ತೀನಿ. ಸ್ವಪ್ನ ಇಲ್ಲಿ ಬನ್ನಿ. ಆಕಾಶ್, ವಾಸು, ಸಪ್ನ, ವೆಲ್ಕಮ್ ಇನ್ಸ್ಪೆಕ್ಟರ್. ಸೊ ನೀವು ಪೊಲೀಸ್, ನಾವು ಸ್ಟೂಡೆಂಟ್ಸ್. ಈ ಸ್ಟೂಡೆಂಟ್ಸ್ ಎಲ್ಲ ಮನ್ಸು ಮಾಡಿದ್ರೆ ಏನ್ ಮಾಡ್ಬೋದು ಅಂತ ಈಗ ಗೊತ್ತಾಯ್ತಾ? ಸರ್, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ನಿಮ್ಗೆ ಡಿಪಾರ್ಟ್ಮೆಂಟ್ ಅವರು ರಿಬೆಲ್ ವಾರ್ ಕೊಟ್ಟಿರೋದು ಸಿಕ್ಕಿದವ್ರನ್ನ ಶೂಟ್ ಮಾಡೋದಿಕ್ಕ? ಸರ್, ಅದು ಕಾನೂನ ಕೈ ತಗೋಬಾರ್ದು ಅಂತಾನೆ ನಿಮಗೆ ಇನ್ಫಾರ್ಮ್ ಮಾಡಿದ್ದು ಸರ್. ಸರ್, ಇವ್ ನನ್ನ ತಂಗಿನ ಚೀಟ್ ಮಾಡಿ ಬಲವಂತದಿಂದ ಮದುವೆ ಮಾಡ್ತಾ ಇದ್ದೇನೆ ಸರ್. ಇಲ್ಲ ಸರ್,
ನನ್ನನ್ ಯಾರು ಚೀಟ್ ಮಾಡಿಲ್ಲ. ನಾನು ಇವ್ರನ್ನ ಲವ್ ಮಾಡ್ತಿದ್ದೀನಿ, ಇಷ್ಟಪಟ್ಟು ಮದ್ವೆ ಆಗ್ತಿದ್ದೀನಿ. ನಮ್ಮ ಅಣ್ಣನೇ ನನ್ನ ಮನೇಲಿ ಕೂಡಿಟ್ಟು ಬೇರೆ ಗಂಡ ಜೊತೆ ನಿಶ್ಚಿತಾರ್ಥ ಫಿಕ್ಸ್ ಮಾಡಿದ್ದು. ನೀವೇ ಹೇಳಿ ಸರ್, ಪ್ರೀತ್ಸ ತಪ್ಪಾ? ಸರ್, ಶಿ ಇಸ್ ಅ ಮೈನರ್. ಬಾಲ್ಯ ವಿವಾಹನ ಕಾನೂನು ಒಪ್ಕೊಳ್ಳಲ್ಲ ಸರ್. ಎಕ್ಸ್ಕ್ಯೂಸ್ ಮೀ, ನಾವೇನ್ LKG ಓದ್ತಿಲ್ಲ, ನಮಗೂ ಕಾನೂನು ಗೊತ್ತು. ದಿಸ್ ಇಸ್ ಸಪ್ನಾಸ್ ಬರ್ತ್ ಸರ್ಟಿಫಿಕೇಟ್ ಸರ್. ಇವಳು ಹುಟ್ಟಿದ್ದು March 8, 1985 9 ಗಂಟೆಗೆ. ಇವತ್ತು March 8, 2003 10 ಗಂಟೆ. ಸೊ ಈಕೆ ಮೇಜರ್ ಆಗಿ 1 ಗಂಟೆ ಆಗಿದೆ. ಎನಿ ಒಬ್ಜೆಕ್ಷನ್? ನಾಟ್ ಅಟ್ ಆಲ್. ಇನ್ಸ್ಪೆಕ್ಟರ್, ಕಾನೂನು ಕಾಪಾಡೋ ಜನ ನಾವು. ನಾವೇ ಕಾನೂನು ಗೌರವ ಕೊಡ್ಲಿಲ್ಲ ಅಂದ್ರೆ ಇನ್ ಪಬ್ಲಿಕ್ ಹೇಗ್ರೆ ಕೊಡ್ತಾರೆ? ಅಲ್ಲ ಸರ್, ಮನುಷ್ಯನ್ಗೆ ಪ್ರೆಸ್ಟೇಜ್ಗಿಂತ ಪ್ರೀತಿ ಮುಖ್ಯ. ಈ 3rd ಕ್ಲಾಸ್ ಕಾಂಪ್ಲೆಕ್ಸ್ ಎಲ್ಲ ಬಿಟ್ಟು ಅವ್ರಿಬ್ರಿಗೂ ಆಶೀರ್ವಾದ ಮಾಡಿ. ಹಾ, ಮಾಂಗಲ್ಯ ತಗೊಳ್ಳಿ. ಹಾಯ್ ಆಕಾಶ್, ಹೌ ಆರ್ ಯು? ಹಾಯ್, ಐ ಆಮ್ ಫೈನ್. ಹೌ ಆರ್ ಯು? ಐ ಆಮ್ ಫೈನ್. ನೀನ್ ಯಾವಾಗ ಬಂದೆ? ಮಧ್ಯಾಹ್ನನೇ ಬಂದೆ ಆಕಾಶ್. ಓಹ್, ಹಲೋ ಅಂಕಲ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇದೇನೇದು ಇಷ್ಟೊಂದು ವೀಕ್ ಆಗ್ಬಿಟ್ಟಿದ್ಯಾ? ಯಾಕೆ, ನಮ್ಮ ಅನುದೇ ಚಿಂತೆನಾ? ಅನುದಾ? ಛೆ, ಹಾಗೇನಿಲ್ಲ. ಆಕಾಶ್, ಬೇಗ ಹೋಗಿ ರೆಡಿ ಆಗು, ಎಂಗೇಜ್ಮೆಂಟ್ ಮುಗಿಸ್ಬಿಡೋಣ. ಎಂಗೇಜ್ಮೆಂಟಾ? ಹೌದು, ನಿನಗೂ ಅನುಗೂ ಮದುವೆ ಮಾಡೋದು ಅಂತ ಡಿಸೈಡ್ ಮಾಡಿದೀವಿ. ಮದುವೆನಾ? ತಮಾಷೆ ಮಾಡ್ತಿದ್ದೀರಾ ಡ್ಯಾಡ್? ಏಯ್, ಇದ್ರಲ್ಲಿ ತಮಾಷೆ ಏನ್ ಬಂತು? ವಿ ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್. ನನ್ನನ್ನು ಕೇಳಿದ್ರೆ ಹೇಗೆ ಅರೇಂಜ್ ಮಾಡಿದ್ರಿ? ನಿನ್ನ ಯಾಕೆ ಕೇಳಬೇಕು? ಬಟ್ ಮ್ಯಾರೇಜ್ ಅನ್ನೋದು ಪರ್ಸನಲ್ ಮ್ಯಾಟರ್ ಡ್ಯಾಡ್. ನೋ, ಮ್ಯಾರೇಜ್ ಇಸ್ ಅ ಫ್ಯಾಮಿಲಿ ಮ್ಯಾಟರ್. ಆಕಾಶ್, ಇವಳಲ್ಲೇನೋ ಕಮ್ಮಿ ಆಗಿದೆ. ರೂಪ ಇಲ್ವಾ, ಓದಿಲ್ವಾ, ಕಲ್ಚರ್ ಇಲ್ವಾ? ಮಮ್ಮಿ, ಇದೆ, ಎಲ್ಲ ಇದೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಅನು ಬಗ್ಗೆ ನಾನು ಮದುವೆ ಅನ್ನೋ ಫೀಲಿಂಗ್ ಇಟ್ಕೊಂಡಿಲ್ಲ. ಮದ್ವೆ ಆಗೋದಕ್ ಮುಂಚೆ ನಿಮ್ಮಪ್ಪನ ಬಗ್ಗೆ ನಂಗೂ ಯಾವ ಫೀಲಿಂಗ್ಸ್ ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ 2ನೇ ಮದ್ವೆ ಅಂತ ಗೊತ್ತಿದ್ರು ಅವ್ರನ್ನ ಮದ್ವೆ ಮಾಡ್ಕೊಂಡೆ. ಈಗ ನಂಗೆ ಖುಷಿಯಾಗಿಲ್ವಾ? ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನಿನಗೋಸ್ಕರ ನನಗ್ ಮಕ್ಕಳೇ ಬೇಡ ಅಂತ ತ್ಯಾಗ ಮಾಡಿದೆ. ಈಗ ನಿನ್ ನನ್ನ ಮಾತು ಬೆಲೆ ಕೊಡ್ತಿದ್ರೆ ಹೇಗೆ? ಬೆಲೆ ಕೊಡಬಾರ್ದು ಅನ್ನೋ ಯಾವ ಉದ್ದೇಶನೂ ಇಲ್ಲ ಮಮ್ಮಿ. ಲುಕ್, ಐ ಲವ್ ಯು, ಐ ರೆಸ್ಪೆಕ್ಟ್ ಯು. ಹಾಗಾದ್ರೆ ನಾನು ಹೇಳ್ದಾಗ ಕೇಳು. ಅವನು ನಿಮ್ಮ ಮಾವನ್ಗೊಬ್ಬಳೆ ಮಗಳು, ನೀನು ನಂಗೊಬ್ಬನೇ ಮಗ. ಇಬ್ರಾಸ್ತಿ ಆಸ್ತಿಗೋ ಸೆಂಟಿಮೆಂಟ್ಗೋ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ. ಪ್ರೀತಿಗೋಸ್ಕರ ಮದುವೆ ಆಗ್ಬೇಕು. ಸಾರಿ ಆಕಾಶ್. ಇಷ್ಟು ದಿವಸ ಇವನನ್ನ ಚೆನ್ನಾಗಿ ಬೆಳೆಸಿದ್ದಕ್ಕೆ ಸರಿಯಾಗಿ ಮರ್ಯಾದೆ ಮಾಡ್ದ. ಅದಕ್ಕೆ ಹೇಳೋದು, ಬಂಡನಾಗಿದ್ರು ಗಂಡನಾಗ್ಬೇಕು, ಉರುಳಾಗಿದ್ರು ಹೆತ್ ಕರಳಾಗ್ಬೇಕು ಅಂತ. ಗಾಯತ್ರಿ, ಡ್ಯಾಡಿ, ಇಲ್ಲಿಗೆ ಯಾಕೆ ಬಂದೆ? ನಿನ್ ಜೊತೆ ಮಾತಾಡಕ್ಕೆ. ಮಾತಾಡಕ್ ಇಲ್ಲಿಗೆ ಯಾಕೆ ಬಂದೆ? ನಮ್ಮಪ್ಪ ನೋಡಿದ್ರೆ ನಿನ್ನ ಸಾಯಿಸ್ಬಿಡ್ತಾರಷ್ಟೇ. ಪರವಾಗಿಲ್ಲ, ನಿನ್ನಿಂದ ದೂರ ಇದ್ದು ದಿನ ಸಾಯೋದಕ್ಕಿಂತ ನಿನ್ನ ಎದುರಿಗೆ ಈಗಲೇ ಸಾಯ್ದು ಎಷ್ಟೋ ಬಾಸಿ. ಪ್ಲೀಸ್, ದಯವಿಟ್ಟು ನನ್ ಮಾತು ಕೇಳು. ಪ್ಲೀಸ್, ಇಲ್ಲಿಂದ ಹೊರಟೋಗು. ನೋ, ಇವತ್ತು ಎರಡರಲ್ಲೂ ಡಿಸೈಡ್ ಆಗ್ಲೇಬೇಕು. ನಿನ್ ಪ್ರೀತಿ ಇಲ್ಲ ನನ್ ಸಾವು. ನಾನ್ ನಿನ್ ಪ್ರೀತಿಸ್ತಿಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ. ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು? ನಿನ್ ಮಾತಲ್ಲಿ ಇಲ್ಲ ಅಂತ ಹೇಳ್ತಿದ್ರು, ನಿನ್ನ ಕಣ್ಣು ಐ ಲವ್ ಯು ಅಂತ ಹೇಳ್ತಾನೆ ಇದೆ. ನಿಜವಾಗ್ಲೂ ನೀನನ್ನ ಪ್ರೀತಿಸ್ತಾ ಇದೀಯಾ? ಇಲ್ಲ ಇಲ್ಲ ಇಲ್ಲ. ಹೌದಾ? ಹೌದು. ಆಕಾಶ್, ಆಕಾಶ್, ಏನಿದು? ನೀನ್ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ಕೊಂಡ್ರೆ ನಿನಗೇನು? ಆಕಾಶ್, ಏನು ಇದು? ನಿನ್ ಪ್ರೀತಿ ಸಿಕ್ಕಿಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಬೇಡ ಆಕಾಶ್, ನೀನ್ ಸಾಯ್ಬಾರ್ದು. ನಮ್ ಪ್ರೀತಿ ಸಾಯ್ಬಾರ್ದು. ಐ ಲವ್ ಯು ಆಕಾಶ್, ಐ ಲವ್ ಯು. ಅಮೃತ, ನಮ್ ಪ್ರೀತಿ ಯಾವತ್ತೂ ಸಾಯ್ಬಾರ್ದು ಆಕಾಶ್.
ಐ ಲವ್ ಯು ಅಮೃತ. ಐ ಲವ್ ಯು. ಹೇಳಿದ್ರೆ ಬದುಕಲ್ಲ ಅಲ್ಲ. ನೀನ್ ಇದ್ರಲ್ಲಿ ಇಷ್ಟೊಂದು ಪ್ರೀತಿ ತುಂಬಿಟ್ಕೊಂಡು ಇಷ್ಟು ದಿವಸ ಹ್ಯಾಕ್ ಸುಮ್ಮಿದ್ದೆ? ಭಯ ಆಕಾಶ್, ನಮ್ಮಪ್ಪನ್ ಭಯ. ನಿನಗ್ ನಮ್ಮಪ್ಪನ್ ಬಗ್ಗೆ ಏನು ಗೊತ್ತಿಲ್ಲ. ಪಿಯುಸಿ ಓದ್ತಿರುವಾಗ ಪಕ್ಕದ ಮನೆ ಹುಡುಗನ ಹತ್ರ ಕ್ವೆಶ್ಚನ್ ಪೇಪರ್ ಇಸ್ಕೊಂಡಿದ್ದೆ. ಅದೇ ಲವ್ ಲೆಟರ್ ಅಂತ ತಪ್ಪಾಗಿ ತಿಳ್ಕೊಂಡು ಅವ್ನ ಕೈನೇ ಕತ್ತರಿಸಿ 3 ವರ್ಷ ಜೈಲಲ್ಲಿದ್ರು. ನಿಜವಾಗ್ಲೂ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾದ್ರೆ ಸುಮ್ನೆ ಬಿಡ್ತಾರಾ? ನಿಮ್ಮನೆಯವರು ಒಪ್ಪಲ್ಲ, ನಮ್ಮನೆಯವರು ಒಪ್ಪಲ್ಲ. ನನ್ನಿಂದ ನೀನ್ ಮನೆ ಬಿಟ್ಟು ಆಚೆ ಬರ್ತೀಯ. ನನ್ನಿಂದ ನಿನ್ ಸುಖ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ನಿಂಗೇನು ಆಗ್ಬಾರ್ದು ಅಂತ ಬೆಟ್ಟದಷ್ಟು ಪ್ರೀತಿ ಇದ್ರು ಹೇಳ್ಕೊಳಕ್ಕಾಗ್ದೆ ಇಷ್ಟು ದಿನ ಸುಮ್ನೆ ಇದ್ದೆ. ನೀನನ್ನ ಪ್ರೀತಿಸ್ತಿದ್ಯಾ ತಾನೆ? ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ತುಂಬಾ ಪ್ರೀತಿಸ್ತಿದ್ದೀನಿ. ನಿಮ್ಮಪ್ಪನೇ ಅಲ್ಲ, ಅದ್ ಯಾರೇ ಬಂದ್ರು ನಮ್ ಪ್ರೀತಿನ ಏನು ಮಾಡಕ್ಕಾಗಲ್ಲ. ಹಾ ಬಾ. ನೋಡುದ್ರ ಸಾಹೇಬ್ರೆ, ಅರ್ಧರಾತ್ರಿ ನಮ್ಮನೆಗ್ ನುಗ್ಗಿ ನನ್ ಕಣ್ಗೆ ಮಣ್ಣೆರ್ಚಿ ನನ್ ಮಗಳನ್ನೇ ಹೊಡ್ಕೊಂಡು ಹೋಗಕ್ ನೋಡ್ತಾ ಇದ್ದಾನೆ. ಇದನ್ನ ಪ್ರಾಸ್ಟಿಟ್ಯೂಟ್ ಮನೆ ಅನ್ಕೊಂಡಿದೀಯಾ? ಇನ್ಸ್ಪೆಕ್ಟರ್, ಅವನದೇನು ತಪ್ಪಿಲ್ಲ, ಅವನ್ನ ಬಿಟ್ಬಿಡಿ. ನಾವಿಬ್ರು ಪ್ರೀತಿಸ್ತಿದ್ದೀವಿ. ನಮ್ಮಪ್ಪ ನಂಗೆ ಹಿಂಸೆ ಕೊಡ್ತಾನೆ ಅಂತ ನಾನೇ ಅವ್ನಿಗೆ ಹೇಳಿದ್ದು ಬಂದ್ ಕರ್ಕೊಂಡು ಹೋಗು ಅಂತ. ಹೌದಾ? ಅಕ್ಕ! ರಾತ್ರಿ ಹೊತ್ತು ಹುಡುಗಿ ಮನೆಗೆ ಹೋಗ್ತು. ಅವತ್ತು ಗುಂಪು ಕಟ್ಕೊಂಡ್ ಬಂದು ನನಗೆ ಮೋಸ ಮಾಡಿ ನನ್ನ ಮನೇಲೆ ನನ್ನ ತಂಗಿಗೆ ಮದುವೆ ಮಾಡಿಸ್ತೀಯಾ? ಪ್ರೀತಿಗೋಸ್ಕರ. ಏನೋ ಪ್ರೀತಿ? ಏ ದಡಿಯ, ಅದೆಲ್ಲ ನಿನಗೆ ಅರ್ಥ ಆಗಲ್ವೋ? ಪ್ರೀತಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಪ್ರೀತಿನ ಸಾಧಿಸ್ತೀನಿ. ಕಟ್ಕೋಬೇಡುವ. ನನ್ನ ಉಸಿರಿರೋವರೆಗೂ ನೀವಿಬ್ರು ಒಂದಾಗೋದಕ್ಕೆ ನಾನ್ ಬಿಡಲ್ಲ. ಕಟ್ಟಾಕ್ರೋ ಇವನ್ನ, ಕಟ್ಟಾಕ್ರೋ. ಏ ನನ್ ಮಗನ ಒಳಗಡೆ ಹಾಕ. ಬೇರಾ ಆ ನನ್ ಮಗನಿಗೆ ತೊಟ್ಟು ನೀರು ಕೊಡ್ಬೇಡಿ. ಅಯ್ಯೋ, ನನ್ ಮಗನಿಗೆ ಉಸಿರಾಡಕ್ಕೂ ಬಿಡಲ್ಲ ಬಿಡಿ ಸರ್. ಅದಿರ್ಲಿ. ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ವಿತೌಟ್ ಇಂಟಿಮೇಷನ್ ಬಂದಿರಲ್ಲ, ಏನೋ ಅರ್ಜೆಂಟ್ ಮ್ಯಾಟರ್ ಸರ್? ನೀನ್ ಇಂಥ ಕೆಲಸ ಮಾಡ್ಬೋದೇನಯ್ಯ? ನೀನ್ ಈ ಕೆಲಸ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ಸರ್. ನಾನ್ ಏನ್ ಮಾಡಿದೆ ಸರ್? ಏನಾಯ್ತು? ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ ಸರ್. ಈ ಸಿಟಿನಲ್ಲಿರೋ ಬಿಗ್ ಲಿಕ್ಕರ್ ಬಿಸ್ನೆಸ್ ಮ್ಯಾಗ್ನೆಟ್ ಮಿಸ್ಟರ್ ನಾರಾಯಣ್ ರಾವ್, ಮಿಸಸ್ ನಾರಾಯಣ್ ರಾವ್. ಓಹ್, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಏನ್ ನಮಸ್ಕಾರನಯ್ಯ? ಮಾಡೋದೆಲ್ಲ ಮಾಡ್ಬಿಟ್ಟು ನಮಸ್ಕಾರ ಹೇಳ್ತಿದ್ಯಾ? ನೀನ್ ಅರೆಸ್ಟ್ ಮಾಡಿರೋದು ಯಾರನ್ ಗೊತ್ತಾ? ಇವ್ರ ಮಗ ಆಕಾಶನ್ನ. ಮಿಸ್ಟರ್ ಆಕಾಶ್ ಇವ್ರ ಮಗನ? ಸಾರಿ ಸರ್, ನನಗೆ ಗೊತ್ತಿರ್ಲಿಲ್ಲ ಸರ್. ಗೊತ್ತಿದ್ದಿದ್ರೆ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನೀವೇ ಹೇಳ್ತಿರಲ್ಲ ಸರ್, ಕೆಲಸ ಮಾಡುವಾಗ ಸ್ಟ್ರಿಕ್ಟ್ ಆಗಿ ನಿಯತ್ತ ಮಾಡ್ಬೇಕು ಅಂತ. ಅಮೃತ ಫಾದರ್ ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಆಕಾಶ್ ಅವರು ಅವ್ರ ಮನೆಗ್ ನುಗ್ಗಿ ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನ್ ನನ್ ಜೊತೆ ಬರ್ಲೇಬೇಕು, ಇಲ್ಲ ಅಂದ್ರೆ ನಾನ್ ಸತ್ತೋಗ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ರಂತೆ ಸರ್. ನಾನ್ ಸೆಂಟಿಮೆಂಟಲ್ ಫೂಲ್ ಆಗಿ
ಎಮೋಷನಲ್ ಆಗ್ಬಿಟ್ಟೆ ಸರ್. ನಿಮಗೆ ನಮ್ ಡಿಪಾರ್ಟ್ಮೆಂಟ್ ಫಾರ್ಮಾಲಿಟೀಸ್ ಗೊತ್ತೇ ಇದೆಯಲ್ಲ ಸರ್, ಸ್ವಲ್ಪ ರಿಮ್ಯಾಂಡ್ ಇರ್ತಿದೆ ಸರ್. ಪ್ಲೀಸ್ ಆಕಾಶ್ ಎಲ್ಲಿ ಈಗ? ಪ್ಲೀಸ್ ಕೂಲ್ ಡೌನ್. ಎಲ್ಲಿ ಆಕಾಶ್? ಏನ್ ನೋಡ್ತಾ ಇದೀಯಾ? ಹೋಗಿ ಲಾಕಪ್ ಓಪನ್ ಮಾಡು. ಓಕೆ ಸರ್. ಸರ್ ಸರ್ ನೀವಿಲ್ಲೇ ಇರಿ ಸರ್, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಓಕೆ ಆಕಾಶ್ ಫಾಸ್ಟ್. ಆಕಾಶ್ ಸರ್, ಬನ್ನಿ. ಓ ಮೈ ಗಾಡ್, ಆಕಾಶ್ ಆಕಾಶ್ ಏನು? He is very lucky, Mr. Narayan. Fortunately, ಕಣ್ಣಿಗೆ ಸೀರಿಯಸ್ ಇಂಜುರೀಸ್ ಆಗಿಲ್ಲ. ಥ್ಯಾಂಕ್ ಗಾಡ್. ಅವ್ರ ಮೈ ಮೇಲೆ ಇರೋ ಗಾಯಗಳೆಲ್ಲ ಇನ್ನು ವಾರದಲ್ಲಿ ಗುಣ ಆಗುತ್ತೆ. ಅದಕ್ಕೆ ಬೇಕಾಗಿರೋ ಆಂಟಿಬಯೋಟಿಕ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ. ಡೋಂಟ್ ವರಿ. ಏನಿದೆಲ್ಲ? ನಿಂಗ್ ಗೊತ್ತಿಲ್ವಾ? ಇದು ಮ್ಯಾರೇಜ್ಗೆ, ಇದು ರಿಸೆಪ್ಷನ್ಗೆ, ಅದು ಹನಿಮೂನ್ಗೆ. ಇದೆಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದು. ನಿಂಗ್ ಇಷ್ಟ ಆಯ್ತಾ? ಇಷ್ಟ ಅರ್ಜೆಂಟ್ ಆಗಿ ಮದ್ವೆ ಮಾಡ್ಕೊಳಕ್ ನಂಗೂ ಇಷ್ಟ ಇರಲಿಲ್ಲ. ನನ್ನ ಇಮ್ಯಾಜಿನೇಷನೇ ಬೇರೆ. ಆದ್ರೆ ಏನ್ ಮಾಡ್ಲಿ, ಎಲ್ಲರೂ ಸೇರ್ಕೊಂಡು ರಾತ್ರಿನೇ ಫಿಕ್ಸ್ ಮಾಡ್ಬಿಟ್ರು. ನನ್ನ ಮದ್ವೆ ನೀವೇ ಅದನ್ನ ಮಾಡ್ಸೋದಿಕ್ಕೆ? ನಿನ್ನಪ್ಪ ಅಮ್ಮ. ಅಪ್ಪ ಅಮ್ಮ ಆಗಿರ್ಬೋದು, ನನ್ ಮೇಲೆ ಅಧಿಕಾರನೂ ಇರ್ಬೋದು, ಆದ್ರೆ ನನ್ನ ಮನ್ಸ್ ಮೇಲಲ್ಲ. ನನ್ ಮನ್ಸು ತುಂಬಾ ಅಮೃತನೇ ತುಂಬಿಕೊಂಡಿದ್ದಾಳೆ. ಆಕಾಶ್, ನನ್ ಮನಸ್ಸು ನೋಯಿಸಬೇಡ, ನನ್ ಮಾತು ಕೇಳು. ಹುಟ್ಟೋ ಸೂರ್ಯನ, ಬೀಸೋ ಗಾಳಿನ ಯಾವತ್ತೂ ತಡೆಯಕ್ಕಾಗಲ್ಲ. ಹಾಗೆ ನನ್ ಪ್ರೀತಿನ ಏನ್ ಮಾಡಿದ್ರು ತಡೆಯಕ್ಕಾಗಲ್ಲ. ನಾನ್ ಮದುವೆ ಅಂತ ಆದ್ರೆ ಅಮೃತನೇ. ಮುಚ್ಚೋ ಬಾಯಿ. ಅವತ್ ನೋಡಿದ್ರೆ ಆ ಸ್ಲಮ್ ಜನ ಬಂದು ನಮ್ ಮರ್ಯಾದೆ ತೆಗೆದ್ರು. ಮೊನ್ನೆ ಆ ಪೊಲೀಸ್ನವರು ನಿನ್ ಚರ್ಮ ಸುದ್ದು ಕಳಿಸಿದ್ದಾರೆ. ಇವತ್ತು ನೀ ಹೀಗೆಲ್ಲ ಆಡ್ತಾ ಇದ್ಯಾ. ಇದರಿಂದ ನಾವು ತಲೆ ತಗ್ಸೋ ಹಾಗಾಗಿದೆ. ಆಕಾಶ್, ದೊಡ್ಡವ್ರು ಹೇಳೋ ಮಾತು ಕೇಳು. ಅಂಕಲ್ ಪ್ಲೀಸ್, ಈ ವಿಷಯದಲ್ಲಿ ದಯವಿಟ್ಟು ನನ್ನ ಯಾರು ಬಲವಂತ ಮಾಡಬೇಡಿ. ಆಕಾಶ್, ಇದು ನನ್ನ ಮರ್ಯಾದೆ ಪ್ರಶ್ನೆ. ಮದುವೆ ಮಾಡ್ತೀರಿ ಅಂತ ಹೇಳಿ ಇವನ್ನೆಲ್ಲ ಅಮೆರಿಕದ ಕರೆಸಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ನೋಡು, ನೀನು ಮದುವೆ ಒಪ್ಕೊಳ್ಳೇಬೇಕು. ಇಲ್ಲಾಂದ್ರೆ ಶೂಟ್ ಮಾಡ್ಕೊಂಡ್ಬಿಡ್ತೀನಿ. What's this, Dad? I'm sorry. Okay? I'm sorry. ನಾನ್ ಸಾಯ್ತೀನಿ. ಡೆಡ್ ಬಾಡಿ ಯಾರು ತಡಿಬೇಡಿ. ಆಕಾಶ್, ಆಟಾಡ್ತೀರಾ ನೀವು? ಸಾಯ್ತೀನಿ ನಾನು. ಏನ್ರಿ ಇದು?
ಸಾಯಿಸ್ಬೇಡ, ನನ್ ಮಾಂಗಲ್ಯ ಉಳಿಸು. ನೋಡ್ದೇನೋ ನೋಡ್ದ ನಿನ್ನ ಹೆಂಡತಿ ಪ್ರೀತಿನ? ಆ ಪ್ರೀತಿನೇ ಇವತ್ತಿನ ಉಳಿಸಿರೋದು. ನೋಡಮ್ಮ, ನನ್ ಪ್ರೀತಿಗೋಸ್ಕರ ನಿನ್ ತಾಳಿಂಗ್ ಕೀಳೋಷ್ಟು ಕಟಕ ನಾನಲ್ಲ. ಯಾವತ್ತು ಪ್ರೀತಿನ ಪ್ರೀತಿಯಿಂದನೇ ಗೆಲ್ಬೇಕಂತೆ. ನನಗೆ ಪಿಕ್ ಪಾಕೆಟ್ ಮಾಡಿದ್ನ, ದರೋಡೆ ಮಾಡಿದ್ನ, ಅತ್ಯಾಚಾರ ಮಾಡಿದ್ದ, ಗುಂಡಗಿರಿ ಮಾಡಿದ್ದ? ಏನ್ ತಪ್ಪು ಮಾಡಿದ್ದೆ? ಏನ್ ತಪ್ಪು ಮಾಡಿದ್ದೆ ಅಂತ ಸ್ಟೇಷನ್ಗೆ ಹೇಳ್ಕೊಂಡೋಗಿ ಹುಚ್ಚಿನಾಗೊಡ್ದೆ ಹೊಡೆದಿದ್ಯಾ? ಏನ್ ತಪ್ಪು ಮಾಡಿದ್ದೆ? ದೇಶದ್ರೋಹಿಗಳನ್ನ, ಕಳ್ಳರನ್ನ, ಕೊಲೆಗಾರನ ನಿನ್ ಕೈಲಿ ಏನೂ ಮಾಡಕ್ಕಾಗಲ್ಲ. ಆದ್ರೆ ನಾನು ಪ್ರೀತಿಗಾರ ಕಣೋ. ಪ್ರೀತಿಗೋಸ್ಕರ ಬದುಕ್ತೀನಿ. ಪ್ರೀತಿನೇ ನನ್ನ ಉಸಿರು. ದೊಡ್ಡವರು ನಮ್ಮ ಪ್ರೀತಿಗೆ ಆಸರೆ ಕೊಟ್ಟು ನಮ್ಮ ಬಾಳನ್ನ ಹಸಿರು ಮಾಡ್ಬೇಕಾದವರು ನೀವೇ ಪ್ರೀತಿ ಕುತ್ತಿಗೆ ಕುಯ್ದು ಕೆಸರಿಗೆ ಬೀಸಾಕ್ತೀರಾ. ಪ್ರೀತಿಗೆ ಸಾವಿಲ್ಲ, ಪ್ರೀತಿ ಸಾಯೋದು ಇಲ್ಲ. ನಿಮ್ ಹ್ಯಾಂಡ್ ಕಪ್ಸ್ ಆಗ್ಲಿ, ಪೊಲೀಸ್ ಸ್ಟೇಷನ್ ಆಗ್ಲಿ, ನಿಮ್ ಕೌರಪ್ಪನೇ ಆಗ್ಲಿ, ಪ್ರೀತಿನ ಯಾವತ್ತು ಏನು ಮಾಡಕ್ಕಾಗಲ್ಲ. ನಾನೀಗ ಅಮೃತ ಮನೆಗೆ ಹೋಗ್ತೀನಿ. ನೀನ್ ಬೇಕಾರಲ್ಲಿ ಬಂದು ಏನ್ ಕಿಸಿತ್ಯೋ ಕಿಸಿ, ನಾನು ಅಮೃತನ ಮದುವೆ ಆಗೇ ಆಗ್ತೀನಿ. ಅಮೃತನೇ ಮದುವೆ ಆಗ್ತೀನಿ. ನಿನ್ ಬಂದು ತಡಿತ್ಯಾ? ತಾಕತ್ತೆ ಇದ್ರೆ ಬಂದ್ ತಡಿ. ಬಾ. ಅಮೃತ, 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 ಅಮೃತ. ಮನೇಲಿ ಯಾರು ಇಲ್ವಲ್ಲಪ್ಪ. ಎಲ್ಲೋಗಿದ್ದಾರೆ? ಮುರುಡೇಶ್ವರಕ್ಕೆ ಹೋಗಿದ್ದಾರೆ. ಮುರುಡೇಶ್ವರನ? ಯಾಕೆ ನಿಮ್ಗೆ ವಿಷಯ ಗೊತ್ತಿಲ್ವಾ? ಅವ್ರ ತಂದೆ ಅಕ್ಕನ ಮಗ ಸೇಂಗ್ಲಿಕ್ಕನ್ಗೂ ಅಮೃತನ್ಗೂ ನಾಳೆ ನಿಶ್ಚಿತಾರ್ಥ ಇದೆ. ಮುಂದಿನ ವಾರನೇ ಮದ್ವೆ. ಹಲೋ, ಇನ್ಸ್ಪೆಕ್ಟರ್ ರಾಮು ಸರ್. ಅಮೃತ ಅವರೂರು ಹೊನ್ನಾವರದ ಹತ್ರ ಮುರುಡೇಶ್ವರ ಅಂತ. ನಮ್ಮ ಆಕಾಶು ಅವಳನ್ನು ಹುಡುಕೊಂಡು ಅಲ್ಲಿ ಹೋಗಿದ್ದಾನೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಪ್ಲೀಸ್ ಅವನು ಅಲ್ಲಿ ಇದಾನೋ ಇಲ್ವೋ ತಿಳ್ಕೊಂಡು ನಮ್ಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ. ಓಕೆ? ಸರಿ ಸರ್. ಆಕಾಶ್ ತಂದೆ ಒಂದ್ ಕಡೆ, ಅಮೃತ ತಂದೆ ಒಂದ್ ಕಡೆ.
ನಿಮ್ಮ ಅಣ್ಣ ಇನ್ಸ್ಪೆಕ್ಟರ್ ಒಂದ್ ಕಡೆ, ಅವರಿಬ್ರು ಒಂದಾಗಬಾರ್ದು ಅಂತ ಫುಟ್ಬಾಲ್ ಆಡ್ತಾ ಇದ್ದಾರೆ. ಪ್ರಾಣ ಕೊಟ್ಟಾದ್ರೂ ಸರಿ, ಪ್ರೀತಿನ ಉಳಿಸ್ಬೇಕು, ಅವರಿಬ್ರು ಒಂದ್ ಮಾಡ್ಬೇಕು. ಸ್ವಾಮಿ, ನನ್ಗೊಂದು ಸಹಾಯ ಮಾಡ್ತೀರಾ? ಏನು? ನಾನು ಬೆಂಗಳೂರಿಂದ ಬಂದಿದ್ದೀನಿ. ಈ ಹುಡುಗಿ ಹೆಸರು ಅಮೃತ ಅಂತ, ಹುಡುಕ್ತಾ ಇದ್ದೀನಿ. ನಿಮ್ಗೆ ಗೊತ್ತಾ? ಓಹೋ, ಈ ಹುಡುಗಿ ನನಗೆ ಗೊತ್ತು. ಬರೋ ವಾರ ಮದುವೆ, ಇವತ್ತು ನಿಶ್ಚಿತಾರ್ಥ. ನಾನೇ ಮುಹೂರ್ತ ಇಟ್ಕೊಟ್ಟಿದ್ದು. ಇವ್ರ ಮನೆ ಇಲ್ಲೇ ಪಕ್ಕದಲ್ಲೇ ಮನೆ. ನೀನ್ ತಪ್ಕೋತೀಯಾ? ತಪ್ಕೋ. ಮುತ್ ಕೊಟ್ಕೋತೀಯಾ? ಕೊಟ್ಕೋ. ಮದುವೆಗೆ ಮುಂಚೆ ಯಾರ್ಯಾರು ಏನೇನೋ ಮಾಡಿರ್ತಾರೆ, ಅದನ್ನೆಲ್ಲ ನಾವು ನೋಡಿರ್ತೀವ. ನೀನ್ ತಪ್ಕೊಂಡ ತಕ್ಷಣ, ಮುತ್ ಕೊಟ್ಟ ತಕ್ಷಣ ನಾನು ಅವಳು ಮದುವೆ ಆಗಲ್ಲ ಅನ್ಕೊಂಡಿದ್ಯಾ? ಲೇ, ನಾನು ಅವಳನ್ನೇ ಮದುವೆ ಆಗ್ತೀನಲ್ಲೇ. ಇಂಪಾಸಿಬಲ್. ನಾನು ಅಮೃತನ್ ಬಿಡಲ್ಲ. ಹಚ್ಚು ತಗೊಂಡು ಕತ್ತರಿಸಕ್ಕೋ ನನ್ನ ಮಗನ. ಯಾವನಾರು ಅಡ್ಡ ಬಂದ್ರೆ ಸೀಳ್ಬಿಡ್ತೀನಿ. ನೋಡಿ ಎದುರ್ತಿದ್ಯೇನೋ, ಅದೇ ಮಚ್ ಕಿತ್ಕೊಂಡು ನನ್ ಮಗನ ತುಂಡು ತುಂಡ ಕತ್ತರಿಸಿ ಸಮುದ್ರಕ್ಕೆ ಹೋಗೋ. ಎಲ್ಲ ಇಲ್ಲಿ ಬಂದ್ರು. ಯಾವನ ನನ್ ಸೊಸೆನೆ ಎಳ್ಕೊಂಡು ಹೋಗ್ತಾನೆ. ಎಲ್ಲ ಆಗಿದ್ದೀರ ಬಂದ್ರಲ್ಲ. ನಮ್ಮ ಮಗ ನಾವು ಹೇಳದ ಕೇಳಬೇಕು ಅಂದ್ರೆ ನಮ್ಗೆ ಉಳಿದಿರೋದು ಒಂದೇ ದಾರಿ. ಏನ್ ಬಾವಾ? ಅವನು ಯಾರಿಗೋಸ್ಕರ ಮನೆ ಬಿಟ್ಟು ಹೋಗಿದ್ದಾನೋ ಅವಳನ್ನು ಮುಗಿಸೋದು.
ಸಿಂಗ್ಲಿಕನ್ ಮನೆ. ಹೋ ಎಲ್ಲ ಫುಲ್ ಟೈಟು. ನೋಡಿ, ನಾವೆಲ್ಲ ಹುಷಾರಾಗಿರ್ಬೇಕು. ನಾವೇನಾದ್ರೂ ಅವ್ರ ಕೈಗೆ ಸಿಗಾಕೊಂಡ್ರೆ ಅವ್ರು ನಮ್ಮನ್ನ ಫಿಶ್ ಫ್ರೈ ಮಾಡ್ಬಿಡ್ತಾರೆ ಅಷ್ಟೇ. ಏನು ಆಗಲ್ಲ, ಆ ಮುರುಡೇಶ್ವರ್ ನಮ್ಮನ್ನ ಕಾಪಾಡ್ತಾನೆ. ಮದುವೆ ಟುಮಾರೋ. ಈಗ ಬಂದ್ ಏನ್ ಮಾಡ್ತೀರಾ? ನಾವು ಕರಿಕಾಳಮ್ಮನ ದೇವಸ್ಥಾನಕ್ಕೆ ಹೋದಾಗ ಇವಳು ಮೈ ಮೇಲೆ ಅಮ್ಮ ಬಂದ್ಲು. ಮದ್ವೆ ಹಿಂಗೆ ಗಂಡಾಂತರ ಉಂಟು, ಅದಕ್ಕೆ ಈ ಕಂಕಣನ ಸೂರ್ಯೋದಯಕ್ಕೆ ಮುಂಚೆನೆ ಕಟ್ಟಿದ್ರೆ ಒಳ್ಳೇದಾಗುತ್ತೆ. ಅದಕ್ಕೆ ನಾವು ಬಂದ್ವಿ. ನಾವು ಗುಂಡಾಕಿ ಮೈಲ್ಗೆ ಆಗ್ಬಿಟ್ಟಿದೀವಿ. ಅಮ್ಮನ್ ಕಂಕಣ ಮುಟ್ಟಿದ್ರೆ ಅಮ್ಮ ಬಂದ್ ಓದಿತಾಳೆ. ಅಮೃತ ಒಳಗಡೆ ಇದ್ದಾಳೆ. ಅದೇನ್ ಕಟ್ಬೇಕು ನೀವೇ ಕಟ್ಬಿಡಿ. ನಮ್ಮಪ್ಪ ಆಕಾಶನ ಸಿಕ್ಕಾಪಟ್ಟೆ ಹೊಡ್ಸಿ ಬಸವರಾಜ್ ದುಡ್ಡಲ್ಲಿ ಬಿಸಾಕ್ಸಿದಾರೆ. ಅಲ್ಲಿ ನೀರ್ ಸಿಗಲ್ಲ, ಊಟ ಸಿಗಲ್ಲ. ಸ್ವಪ್ನ, ಆಕಾಶ್ಗೆ ಏನಾದ್ರು ಆದ್ರೆ ನಾನು ಬದುಕಲ್ಲ. ಆಕಾಶ್ಗೆ ಏನು ಆಗಲ್ಲ, ನಿಮ್ಮಿಬ್ರು ಮದ್ವೆ ಹಾಗೆ ಆಗುತ್ತೆ. ಬಾ ಅಮೃತ, ಮೊದಲು ನೀನಿಂದ ಎಸ್ಕೇಪ್ ಆಗಿ ಆಕಾಶ್ ಜೊತೆ ಸೇರ್ಕೋ. ನಡಿ ಬಾ. ಬೇಡ ಸ್ವಪ್ನ ಬೇಡ, ಇಲ್ಲಿರೋರ್ಗೆ ಪ್ರೀತಿ ಪ್ರೇಮದ ಬೆಲೆನೇ ಗೊತ್ತಿಲ್ಲ. ನನ್ ಸುತ್ತಲೂ ಕಾವ್ಲಿದೆ, ನಾನು ಇಲ್ಲಿಂದ ಆಚೆ ಹೋಗಕ್ಕೆ ಆಗಲ್ಲ. ಒಂದ್ ಕೆಲ್ಸ ಮಾಡೋಣ, ನಿನ್ ಜಾಗದಲ್ಲಿ ನಾನ್ ಇರ್ತೀನಿ, ನನ್ ಜಾಗದಲ್ಲಿ ನೀರ್ ಹೊರಟೋಗು. ಬೇಡ ಸ್ವಪ್ನ, ನೀನ್ ನನ್ ಜಾಗದಲ್ಲಿರೋದು ಯಾರಿಗಾದ್ರೂ ಗೊತ್ತಾದ್ರೆ ನಿನ್ನ ಜೀವ ಸಹಿತ ಬಿಡಲ್ಲ ಕಣೆ. ಪರವಾಗಿಲ್ಲ, ನಿಮ್ಮಿಬ್ರು ಪ್ರೀತಿಗೋಸ್ಕರ ನನ್ ಪ್ರಾಣ ಕೊಡೋಕು ಸಿದ್ಧ. ಏನು ಚುಚ್ಚಾಗಿ ಮಾತಾಡ್ತಿದ್ಯಾ? ಹೌದಮೃತ, ನೀವಿಬ್ರು ಒಂದಾಗ್ಬೇಕಂತಾನೆ ನಮ್ಮಿಬ್ರು ಆಸೆ. ಆಕಾಶ್ ತನ್ನ ಪ್ರಾಣನೇ ಪಣ ಇಟ್ಟು ನಮ್ಮಿಬ್ರು ಪ್ರೀತಿನ ಸಕ್ಸಸ್ ಮಾಡ್ದ. ಅಂತವನ್ಗಿವತ್ತು ತನ್ನ ಪ್ರೀತಿನೇ ಸಕ್ಸಸ್ ಮಾಡ್ಕೊಳಕ್ ಆಗ್ತಿಲ್ಲ. ಇಂಥ ಸಮಯದಲ್ಲಿ ನಿಮ್ಮಿಬ್ರು ಒಂದ್ ಮಾಡಕ್ ಸಹಾಯ ಮಾಡಿಲ್ಲ ಅಂದ್ರೆ ನಮ್ ಸ್ನೇಹಕ್ಕೆ ಬೆಲೆನೇ ಇರಲ್ಲ. ಅಲ್ಲ ವಾಸು, ಅಮೃತ ಮಾತಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ, ಯಾರಾದ್ರೂ ನೋಡ್ಬಿಡ್ತಾರೆ. ಬಾ, ನಾವಿಬ್ರು ಡ್ರೆಸ್ಸಿಂಗ್ ಮಾಡ್ಕೊಳ. ಬಾ, ಹೇಳದ್ ಕೇಳು ಸ್ವಪ್ನ. ಸುಶೀಲಾ, ಯಾಕಮ್ಮ ಇನ್ನು ನಿದ್ದೆ ಮಾಡಿಲ್ವಾ? ಸೊಳ್ಳೆ ಜಾಸ್ತಿ, ನಿದ್ದೆ ಬರ್ಲಿಲ್ಲ. ಹೌದದ್ಕೆ ನೀವು ನಿದ್ದೆ ಮಾಡ್ಲಿಲ್ವಾ? ಈ ಅಡಿಗೆ ಭಟ್ರು ಎಲ್ಲಿ ನಿದ್ದೆ ಮಾಡಕ್ ಬಿಡ್ತಾರೆ? ಅದ್ ಬೇಕು ಇದ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಸಾಲದಕ್ ನಿನ್ ಗಂಡ ಅಕ್ಕ ಆಮ್ಲೆಟ್ ಮಾಡ್ಕೊಡು, ಮೀನ್ ಹುರ್ಕೊಡ್ತೀಯಾ? ಇವ್ರು ಚಾಕ್ರಿ ಮಾಡೋಷ್ಟ್ರಲ್ಲಿ ನಿದ್ದೆ ಎಲ್ಲಿಂದ ಬಂತು? ಮದ್ವೆ ಅಂದ್ರೆ ತಮಾಷೆನಾ? ಬಾಮ್ಮ ಮಲ್ಕೊಳ್ಳೋಣ, ಬೆಳಿಗ್ಗೆ ಬೇಗ ಎದೊಳ್ಬೇಕು. ಸ್ವಪ್ನ, ನಂಗೆ ಯಾಕೋ ಭಯ ಆಗ್ತದೆ. ಹಾಗೇನಿಲ್ಲ, ಮೊದಲು ನೀ ಹೊರಡು. ಹೋಗು ಹೋಗು. ಹೋಗು. ಸ್ವಪ್ನ, ಹುಷಾರು. ಪರವಾಗಿಲ್ಲ, ನೀವ್ ಹೋಗಿ, ನಾ ಇರ್ತೀನಿ. ಯಾರೋ ನೀವೆಲ್ಲ ಹಿಂದಕ್ಕೆ ಕರಿಕಾಳಮ್ಮನ್ ಕಡೆ ಅವರು. ಓದ್ ಕೆಲ್ಸ ಆಯ್ತಾ? ಬೆಳಿಗ್ಗೆ ನಿಮ್ಗೆ ಗೊತ್ತಾಗುತ್ತಲ್ಲ, ಕಾಳಮ್ಮ ಒಳ್ಳೇದ್ ಮಾಡ್ಲಿ ಅಂದೆ. ಮುಹೂರ್ತ ಎಷ್ಟೊತ್ತಿಗೆ ಸಮಯ? 10. ಊಟ ಆತು, ಬಂದ್ಬಿಡ್ತೇವಲ್ಲ. ಕರಿ ಕಾಳಮ್ಮಂಗೆ. ಈ ಅಬ್ದುಲ್ ನೇಮು ಯಾವತ್ತೂ ತಪ್ಪಿಲ್ಲ. ಇವತ್ತು ಯಾಕೆ ತಪ್ಪು ಗೊತ್ತಾ? ಯಾರು? ಯಾರ್ ಬೇಕು? ಪೊಲೀಸ್ನವರು ನನ್ನ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ಅವ್ರು ಕೇಳಿ ಸಿಕ್ಕಿದ್ರೆ ನನ್ನ ಕೊಂದು ಬಿಡ್ತಾರೆ. ದಯವಿಟ್ಟು ನನ್ನ ಪ್ರಾಣ ಕಾಪಾಡಿ. ಇಲ್ಲ,
ಬಾಗಿಲು ತೆಗೀರಿ. ಹೇಗೆ ಏನಮ್ಮ, ತಂದೆ ತಾಯಿ ಮಲಗಿದ್ದಾರೆ ಅಂತ ಹೇಳ್ಬಾರ್ದ? ನಂಬೇಕಲ್ಲ ಸರ್, ಹೀಗ್ ನುಗ್ತಾ ಇದ್ರೆ. ಯಾರಿಲ್ಲ ಸರ್. ಏನು ಯಾರು ಇಲ್ಲ ಸರ್? ಹೋಗಿ. ಸರ್ ನೋಡಮ್ಮ, ಬಾಗಿಲು ಸರಿಯಾಗಿ ಹಾಕು. ಅಕಸ್ಮಾತ್ ಯಾರಾದ್ರೂ ಬಂದು ತಟ್ಟಿದ್ರೆ ತೆಗಿಬೇಡ. ಸರಿ. ಯಾಕೆಂದ್ರೆ ಒಬ್ಬ ಕ್ರಿಮಿನಲ್ ಇಲ್ಲೇ ಸುತ್ತಮುತ್ತ ಇದ್ದಾನೆ. ಬಿ ಕೇರ್ಫುಲ್. ಥ್ಯಾಂಕ್ ಯು ಸರ್. ನೀವಿನ್ ಹೋಗ್ಬೋದು. ನನಗ್ ತಂದೆ ಸ್ಥಾನ ಕೊಟ್ಟು ನನ್ನ ಪ್ರಾಣನ ಕಾಪಾಡಿದ್ಯಾ. ಆಕಾಶ್ ತಂದೆ ನಿನ್ನ ಕಲಾಸ್ ಮಾಡೋದಕ್ಕೆ ನನಗೆ ಸುಪಾರಿ ಕೊಟ್ಟಿದ್ದಾರೆ. ಅವ್ರ ಮಗ ವಾಪಸ್ ಬರ್ಬೇಕಾದ್ರೆ ನೀನ್ ಸಾಯ್ಬೇಕು ಅನ್ನೋದೇ ಅವ್ರ ನಿರ್ಧಾರ. ಅದಕ್ಕೆ ನನ್ನ ಕರೆದು ಸುಪಾರಿ ಕೊಟ್ಟು ನಿನ್ ಫೋಟೋ ನೋಡಿದ ತಕ್ಷಣ ಗೊತ್ತಾಯ್ತು ನೀನ್ ನನ್ನ ಪ್ರಾಣ ಉಳಿಸಿದ ದೇವತೆ ಅಂತ. ಅಲ್ಲೇ ನಿಜ ಹೇಳಿದ್ರೆ ಬೇರೆ ಯಾರಿಗಾರು ಸುಪಾರಿ ಕೊಟ್ಟು ನಿನ್ನ ಕಲಾಸ್ ಮಾಡಿಸ್ಬಿಡ್ತಾ ಇದ್ರು. ಅದಕ್ಕೆ ನಾನೇನು ಹೇಳಿದೆ, ನಿನ್ನ ಕಲಾಸ್ ಮಾಡ್ತೀನಿ ಅಂತ ಬಂದೆ. ನಿನ್ ಋಣ ತೀರಿಸೋದಕ್ಕೆ ನನಗಿದೊಂದು ಒಳ್ಳೆ ಅವಕಾಶ. ಯಾರೇ ಅಡ್ಡ ಬಂದ್ರು ಸರಿ, ನಾನ್ ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ. ಅಲ್ಲಾಕಿ ಥ್ಯಾಂಕ್ ಯು. ಜನ್ಮ ಕೊಟ್ಟಪ್ಪನೇ ನನ್ ಜೀವನ ಹಾಳು ಮಾಡ್ಬೇಕಂತಿದ್ದಾನೆ. ಆದ್ರೆ ನೀವು ಅದೇಮ್ಮ, ಅದೇ ರಕ್ತ ಸಂಬಂಧಕ್ಕೂ ಮನಸ್ಸಿಗಿರೋ ಸಂಬಂಧಕ್ಕೂ ವ್ಯತ್ಯಾಸ. ಅಲ್ಲಿ ಅಧಿಕಾರ ಇರುತ್ತೆ, ಇಲ್ಲಿ ಪ್ರೀತಿ ಇರುತ್ತೆ. ಹೌದು, ಆಕಾಶಲ್ಲಿ ನಮಸ್ಕಾರ ಸಾಹೇಬ್ರೆ. ಏನ್ರಿ ಇದೆಲ್ಲ? ಈ ಹುಡುಗಿ ಏನ್ ಮಾಡಿದ್ಲು ಗೊತ್ತಾ ಸಾಹೇಬ್ರೆ? ಅಣ್ಣ, ಏನು ಇದೆಲ್ಲ? ಅಣ್ಣ, ಆಕಾಶ್ ವಿಷಯ ನಿಂಗೆ ಗೊತ್ತಲ್ಲ. ಅಮೃತ ಅವನಿಗೆ ಸಿಗ್ಬಾರ್ದು ಅಂತ ಇವರೆಲ್ಲರೂ ಸೇರಿ ಅಮೃತಂಗೆ ಬೇರೆ ಮದುವೆ ಫಿಕ್ಸ್ ಮಾಡಿದಾರಣ್ಣ. ಅದಕ್ಕೇನೆ ನಾನು ವಾಸು ಅವ್ರಿಬ್ಬರನ್ನ ಹೇಗಾದ್ರೂ ಒಂದ್ ಮಾಡ್ಬೇಕು ಅಂತ ಇಲ್ಲಿ ವೇಷ ಮರ್ಸ್ಕೊಂಡ್ ಬಂದ್ವಿ. ಆದ್ರೆ ಅಷ್ಟೊತ್ತಾಗ್ಲೇ ಇವ್ರಿಬ್ರು ಇವ್ರ ಕಡೆಯವರೆಲ್ಲ ಸೇರ್ಕೊಂಡು ಆಕಾಶ್ನ ಎಲ್ಲ ಹೊಡೆದ್ ಬಿಸಾಕಿದಾರೆ ಅಂತ ಗೊತ್ತಾಯ್ತಣ್ಣ. ಅದಕ್ಕೇನೆ ನನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವಳ ಜಾಗದಲ್ಲಿ ನನ್ನಿಟ್ಟು ಅವಳನ್ನ ಆಚೆ ಕರ್ಕೊಂಡು ಹೋಗಿದ್ದಾರೆ. ಈಗ ಅವರೆಲ್ಲ ಆಕಾಶ್ನ ಹುಡ್ಕೊಂಡು ಐಲ್ಯಾಂಡ್ ಹೋಗಿದಾರಣ್ಣ. ಅಯ್ಯೋ ಇವಳು ನನ್ನ ತಂಗಿ, ಇವಳ ಮೇಲೆ ಕೈ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೇನೆ. ಸಾರಿ ಸುಮ್ನ, ನಿನ್ನ ಪ್ರೀತಿ ಸ್ನೇಹನ ಅರ್ಥ ಮಾಡ್ಕೊಳ್ದೆ ದುಡುಕಿ ನಿನ್ನ ದೂರ ಮಾಡ್ಕೊಂಬಿಟ್ಟೆ. ನನ್ನ ಕ್ಷಮಿಸು. ನಿನಗಾದ ಹಾಗೆ ಅವರಿಬ್ಬರಿಗೂ ಆಗ್ಬಾರ್ದಮ್ಮ. ಅವರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಆಕಾಶ್! ಆಕಾಶ್ ಮೊಬೈಲ್ ಅಲ್ವಾ ಅಣ್ಣ? ಇದು ಆಕಾಶ್ ಮೊಬೈಲ್ ಅಣ್ಣ? ಹಾಗಾದ್ರೆ ಆಕಾಶ್ ಇಲ್ಲೇ ಎಲ್ಲೋ ಇರಬೇಕು. ಹಲೋ, ದಡಕ್ ಬಂದಿದ್ದೀವಿ. ವಾಸು, ನಾನು ನಮ್ಮಣ್ಣ ಮಿರ್ಸಾ ಫೋಟೋದ ಕಾಯ್ತಾ ಇದೀವಿ. ಊರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು, ಬೇಗ ಬಂದ್ಬಿಡಿ. ಸರಿ. ಅಮೃತನ್ ಅವ್ರ ತಂದೆ ಹೇಳ್ಕೊಂಡು ಹೋಗ್ತಿದಾರಣ್ಣ. ನನಗೆ ಆಗಿಲ್ಲ. ಅಮೃತ ಅಮೃತ ಹೋಗಿ ಅಣ್ಣ. ಅಮೃತ ಅಮೃತ
ನಾನಿಲ್ಲಿ ಬಂದಿರೋದು ಅವನ್ನ ಕಾಪಾಡಕ್ಕಲ್ಲ, ಅವನ ಮುಗ್ಸಕ್ಕೆ. ಸಾರಿ, ಏನೇ ಪ್ರಯತ್ನ ಮಾಡಿದ್ರು ಅಬ್ದುಲ್ಲಾನ ಉಳಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ಆಕಾಶ್ ಅಮೃತ ಪ್ರಾಣಿಕೇನು ತೊಂದರೆ ಆಗಿಲ್ಲ. ನಾನ್ ನಿಮ್ಗೊಂದೇ ಒಂದು ಮಾತು ಹೇಳೋದು, ಅವರಿಬ್ರು ಪ್ರೀತಿಗೆ ನೀವು ಅಡ್ಡ ಬಂದ್ರೆ ಅವರು ತಮ್ಮ ಪ್ರಾಣಗಳನ್ನ ಕಳ್ಕೊಳ್ತಾರೆ, ನೀವು ನಿಮ್ಮ ಮಕ್ಕಳುಗಳನ್ನ ಕಳ್ಕೊಳ್ಬೇಕು. ಯೋಚನೆ ಮಾಡಿ, ಅವರಿಬ್ಬರ ಸಂತೋಷನೇ ನಿಮ್ಮ ಸಂತೋಷ ಅನ್ನೋದಾಗಿದ್ರೆ ಅವ್ರ ಪ್ರೀತಿಗೆ ಅಡ್ಡ ಬರಬೇಡಿ. ದಟ್ ಮಚ್ ಓನ್ಲಿ ಐ ಕ್ಯಾನ್ ಸೇ. ಬಾಯ್. ನೋಡಿ, ಡಾಕ್ಟರ್ ಹೇಳೋದು ಸರಿ ಅನ್ಸುತ್ತೆ. ಇನ್ನು ಮುಂದಾದ್ರೂ ನಿಮ್ಮ ದ್ವೇಷಗಳನ್ನ ಬಿಡಿ. For more updates, like, comment, subscribe.
subscribe to our channel.